functions of commercial bank. What is commercial bank? Commercial bank, it's a bank, it can mobilizing a public money for the purpose of lending for industries, trade and commerce. ನಾವು ಯಾವುದನ್ನು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ ಸರ್ ಅಂದರೆ, ಯಾವ ಬ್ಯಾಂಕು ಪಬ್ಲಿಕ್ಕಿಂದ ಮನಿಯನ್ನು ಕಲೆಕ್ಷನ್ಸ್ ಮಾಡುತ್ತೋ ಆ ಕಲೆಕ್ಷನ್ಸ್ ಮಾಡಿರ್ತಕ್ಕಂಥ ಮನಿಯನ್ನು ಇಂಡಸ್ಟ್ರೀಸ್ ಆ್ಯಕ್ಟಿವಿಟೀಸ್ಗೆ, ಕಾಮರ್ಸ್ ಆ್ಯಕ್ಟಿವಿಟೀಸ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ಗೆ ಅದನ್ನು ಚಾನಲೈಸ್ ಮಾಡುತ್ತೋ ಅಂಥ ಒಂದು ವೇ ಆಫ್ ಬ್ಯಾಂಕ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. Commercial banks have to playing an important and significant role in economic system. ಕಮರ್ಷಿಯಲ್ ಬ್ಯಾಂಕು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ರೋಲ್ನ ಏನು ಮಾಡುತ್ತೆ ಸರ್ ಅಂದರೆ, ಒಂದು ಎಕನಾಮಿಕ್ ಸಿಸ್ಟಮಿನ ಒಳಗಡೆ ಅದೇನು ಮಾಡುತ್ತೆ, ತನ್ನ ಡಾಮಿನೆನ್ಸಿಯನ್ನು ರೋಲನ್ನು ಪ್ಲೇ ಮಾಡುತ್ತೆ. ಹಾಗಾದರೆ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಯಾವ್ಯಾವುದು ಆ್ಯಕ್ಟಿವಿಟೀಸನ್ನು ಕಮರ್ಷಿಯಲ್ ಬ್ಯಾಂಕ್ ಮಾಡುತ್ತೆ? ಈ ಒಂದು ಕಾನ್ಸೆಪ್ಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಫಂಕ್ಷನ್ಸನ್ನು ನಾವು 2 ಟೈಪ್ಸ್ ಆಗಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಹೇಗೆ ಡಿವೈಡ್ ಮಾಡ್ತೀವಿ ಸರ್ ಅಂದರೆ, ದ ಕಮರ್ಷಿಯಲ್ ಬ್ಯಾಂಕ್ಸ್ ಡಿವೈಡೆಡ್ ಇಂಟು 2 ಟೈಪ್ಸ್. ಒನ್ ಇಟ್ ಬಿಕಮ್ ಪ್ರೈಮರಿ ಫಂಕ್ಷನ್ಸ್, ಅನದರ್ ಒನ್ ಇಟ್ ಬಿಕಮ್ ಸೆಕೆಂಡರಿ ಫಂಕ್ಷನ್ಸ್. ಸರ್ ಪ್ರೈಮರಿ ಫಂಕ್ಷನ್ಸಲ್ಲಿ ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕು ಅಂತಂದರೆ, ಪ್ರೈಮರಿ ಫಂಕ್ಷನ್ಸ್ ಆಫ್ ಆಕ್ಟಿವಿಟಿ ಆಫ್ ಕಮರ್ಷಿಯಲ್ ಬ್ಯಾಂಕ್ ನಾವು ಬೇಸಿಕ್ ಡೆಫಿನೇಷನ್ ಆಫ್ ಬ್ಯಾಂಕ್ ಏನು ಡಿಫೈನ್ ಮಾಡ್ತೀವಿ, ಮೀನ್ಸ್ ಮೊಬಿಲೈಸಿಂಗ್ ಎ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಅಂತ ನಾವು ಏನು ಹೇಳ್ತೀವಿ, ದಟ್ ಈಸ್ ದಿ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಆ್ಯಂಡ್ ಅನದರ್ ಒನ್ ಥಿಂಗ್, ವೈ ಕಮರ್ಷಿಯಲ್ ಬ್ಯಾಂಕ್ ಇಟ್ ಬಿಕಮ್ ಮೊಬಿಲೈಸಿಂಗ್ ಪಬ್ಲಿಕ್ ಮನಿ ಫಾರ್ ದಿ ಪರ್ಪಸ್ ಆಫ್ ಇನ್ವೆಸ್ಟಿಂಗ್, ಫಾರ್ ದಿ ಪರ್ಪಸ್ ಆಫ್ ಲೆಂಡಿಂಗ್, ಫಾರ್ ದಿ ಪರ್ಪಸ್ ಆಫ್ ಚಾನಲೈಸಿಂಗ್ ಅಂತ ಕರಿತೀವಿ. ಎಲ್ಲಿಗೆ ಚಾನಲೈಸ್ ಮಾಡುತ್ತೆ ಅಂದರೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೋ ಹಾಗೆಯೇ ಏನು ಮೊಬಿಲೈಸನ್ನು ಮಾಡುತ್ತೋ ಆ ಎರಡೂ ಕಾನ್ಸೆಪ್ಟ್ಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಆ ಒಂದು ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಯಾವುದು ಅನ್ನೋದನ್ನು ನೋಡೋಣ. ಫಸ್ಟ್ ಪಾಯಿಂಟ್, ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸರ್ ಎಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಅಂದರೆ ಏನು? ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಈಸ್ ಟು accept deposits from the public. The various sections of society, according to their needs and economic conditions, deposit their savings with the banks ಅಂತ ಹೇಳ್ತಾರೆ. ಸರ್ accepting deposit ಅಂತಕ್ಕಂಥದ್ದು ದಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಮನಿ ಏನಿದೆ, ಆ ಒಂದು ಪಬ್ಲಿಕ್ ಸೇವಿಂಗ್ಸ್ ಏನಿದೆ, ದ ಎಕ್ಸೆಸ್ ಆಫ್ ಮನಿ ಆಫ್ ದಿ ಕಸ್ಟಮರ್ ಏನಿದೆ, ಅದನ್ನು ಡಿಫ್ರೆಂಟ್ ವೇ ಆಫ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಕ್ಲಾಸಸ್ ಆಫ್ ಪೀಪಲಿಂದ ದ ಡಿಫ್ರೆಂಟ್ ವೆರೈಟೀಸ್ ಆಫ್ ಅಕೌಂಟ್ಸ್ಗಳನ್ನು ಕೊಡೋದ್ರ ಮೂಲಕ ನಾವೇನು ಮಾಡ್ತೀವಿ ಸರ್ ಅಂದರೆ ಸೇವಿಂಗ್ಸ್ ಆಫ್ ಮನಿಯನ್ನು, ಡೆಪಾಸಿಟ್ಸನ್ನು ಏನು ಮಾಡ್ತೀವಿ, ಮೊಬಿಲೈಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವರಿಂದ ಕಲೆಕ್ಷನ್ಸ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಹೇಗೆಲ್ಲ ಒಂದು ಡೆಪಾಸಿಟ್ಸನ್ನು ಕಮರ್ಷಿಯಲ್ ಬ್ಯಾಂಕ್ ಕಲೆಕ್ಷನ್ಸ್ ಮಾಡಿಕೊಡುತ್ತೆ, ಯಾವ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಕಮರ್ಷಿಯಲ್ ಬ್ಯಾಂಕ್ಸ್ ಪಬ್ಲಿಕ್ಕಲ್ಲಿ ಇರ್ತಕ್ಕಂಥ ಎಕ್ಸೆಸ್ ಮನಿಯನ್ನು ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೀಪಲಿಂದ ಹೇಗೆ ರಿಸೀವ್ ಮಾಡ್ತಾ ಹೋಗುತ್ತೆ ಸರ್ ಅಂದರೆ, ಅದು ಡಿಫ್ರೆಂಟ್ ವೇಸ್ ಆಫ್ ಅಕೌಂಟ್ಸ್ಗಳನ್ನು ಏನು ಮಾಡುತ್ತೆ, ಪಬ್ಲಿಕ್ಕಿಗೆ ಸರ್ವ್ ಮಾಡುತ್ತೆ. ಆ ಡಿಫ್ರೆಂಟ್ ವೇ ಆಫ್ ಅಕೌಂಟ್ಸ್ಗಳನ್ನು ಪಬ್ಲಿಕ್ಕಿಗೆ ಕೊಡೋದ್ರ ಮೂಲಕ ತನಗೆ ಬೇಕಾಗಿರ್ತಕ್ಕಂಥ ಆ ಒಂದು ಡೆಪಾಸಿಟ್ಸನ್ನ ಏನು ಮಾಡುತ್ತದು ಕಲೆಕ್ಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಸರ್ ಹಾಗಾದರೆ ಯಾವ ವೇಸ್ ಆಫ್ ಅಕೌಂಟ್ಸ್ಗಳನ್ನು ಕೊಡ್ತಾ ಹೋಗುತ್ತೆ? ಅಂಡರ್ ದಟ್ ಪಾಯಿಂಟ್ ನಂಬರ್ 1, ಕರೆಂಟ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಏನು ಸರ್ ಕರೆಂಟ್ ಡೆಪಾಸಿಟ್ಸ್ ಅಂದರೆ, ದ ಡೆಪಾಸಿಟರ್ ಆಫ್ ಸಚ್ ಡೆಪಾಸಿಟ್ಸ್ ಕ್ಯಾನ್ ವಿತ್ಡ್ರಾ ಆ್ಯಂಡ್ ಡೆಪಾಸಿಟ್ ಮನಿ whenever their desire, since the banks have to keep the deposited amounts of such amount in cash always. There carries either no interest or a very low rate of interest. These deposits are called demand deposits because this can be demanded or withdrawable by the depositor at any time they want ಅಂತ ಹೇಳುತ್ತೆ. ಈ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಅಂದರೆ ಏನು? ದ ಕರೆಂಟ್ ಅಕೌಂಟ್ ಡೆಪಾಸಿಟ್ ಮೀನ್ಸ್ ದ ಎನಿ ಅಕೌಂಟ್ ಓಪನ್ ಬೈ ಎ ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್ಸ್ ಆ್ಯಂಡ್ ಟ್ರೇಡ್ ಪರ್ಸನ್ಸ್ ಅಂತ ಹೇಳ್ತಾನೆ.
ಯಾರು ಒಂದು ಬಿಸ್ನೆಸ್ ಮ್ಯಾನ್ಸ್ ಅಂತ ನಾವು ಕರಿತೀವಿ, ಟ್ರೇಡರ್ಸ್ ಅಂತ ನಾವು ಕರಿತೀವಿ, ಯಾರನ್ನು ನಾವು ಇಂಡಸ್ಟ್ರಿಯಲಿಸ್ಟ್ಸ್ ಅಂತ ಕರಿತೀವಿ, ಅವರು ತಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿಗಳ ಪರ್ಪಸ್ಗೋಸ್ಕರ ಓಪನ್ ಮಾಡ್ತಕ್ಕಂಥ ಅಕೌಂಟನ್ನು ನಾವೇನಂತ ಕರಿತೀವಿ ಸರ್ ಅಂತಂದರೆ ಕರೆಂಟ್ ಅಕೌಂಟ್ಸ್ ಅಂತ ಕರಿತೀವಿ. ಈ ಒಂದು ಕರೆಂಟ್ ಅಕೌಂಟ್ಸ್ ಏನಿದೆ, ಈ ಕರೆಂಟ್ ಅಕೌಂಟ್ಸ್ಗೆ ಯಾವುದೇ ರೀತಿಯ ಒಂದು ವೇ ಆಫ್ ಇಂಟ್ರೆಸ್ಟನ್ನು ಏನು ಮಾಡೋದಿಲ್ಲ, ಬ್ಯಾಂಕು ಕೊಡೋದಿಲ್ಲ. ಯಾವ ಬ್ಯಾಂಕ್ ಅಕೌಂಟ್ಗೆ ಇಂಟ್ರೆಸ್ಟನ್ನು ಕೊಡೋದಿಲ್ವೋ ಆ ಒಂದು ಅಕೌಂಟನ್ನು ಕೂಡ ನಾವೇನಂತ ಕರಿತೀವಿ ಸರ್ ಅಂದರೆ ಕರೆಂಟ್ ಅಕೌಂಟ್ಸ್ ಅಂತ ಕರಿತೀವಿ ಅಂತ ಹೇಳ್ತೇನೆ. ಈ ಕಾನ್ಸೆಪ್ಟ್ ಆಫ್ ಕರೆಂಟ್ ಅಕೌಂಟ್ಸ್ ಏನಿದೆ, ಈ ಕಾನ್ಸೆಪ್ಟ್ ಆಫ್ ಕರೆಂಟ್ಸ್ ಅಕೌಂಟ್ಸನ್ನು ಯಾರಿಗೆ ನೀಡ್ಸ್ ಇದೆಯೋ, ಫಾರ್ ಎಕ್ಸಾಂಪಲ್ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಮ್ಯಾನ್ ನೀಡ್ ಫಾರ್ ಎನ್ ಕರೆಂಟ್ ಅಕೌಂಟ್ಸ್ ಅಂತ ಹೇಳ್ತಾನೆ. ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗಳಿಗೂ ಈ ಕರೆಂಟ್ ಅಕೌಂಟಿನ ಅವಶ್ಯಕತೆ ತುಂಬ ಇದೆ. ಯಾಕಿದೆ ಸರ್ ಅಂದರೆ ದೇರ್ ಇಸ್ ನೋ ಲಿಮಿಟ್ ಫಾರ್ ವಿತ್ಡ್ರಾ ಆ್ಯಂಡ್ ಡೆಪಾಸಿಟ್ಸ್ ಅಂತ ಹೇಳ್ತಾನೆ. ಈ ಕರೆಂಟ್ ಅಕೌಂಟಲ್ಲಿ ಒಂದು ವೇ ಆಫ್ ಟ್ರಾನ್ಸಾಕ್ಷನ್ಸನ್ನು ಮಾಡೋದಕ್ಕೆ, ವಿತ್ಡ್ರಾ ಮಾಡೋದಕ್ಕೆ ಮತ್ತು ಇನ್ವೆಸ್ಟ್ಮೆಂಟ್ಸ್ ಮೀನ್ಸ್ ಡೆಪಾಸಿಟ್ಸನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ಗಳು ಇರೋದಿಲ್ಲ. ಮತ್ತು ರೆಗ್ಯುಲರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಕರೆಂಟ್ ಅಕೌಂಟು ಏನಾಗುತ್ತೆ ಸರ್ ಅಂದರೆ ರನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಮತ್ತು ಈ ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ವಾರ್ಡರ್ ಆಫ್ ಫೆಸಿಲಿಟೀಸ್ಗಳನ್ನು ಏನು ಮಾಡುತ್ತೆ, ಬ್ಯಾಂಕು ಕೊಡುತ್ತೆ. ಈ ಥರದ ವಾರ್ಡರ್ ಆಫ್ ಫೆಸಿಲಿಟೀಸ್ ಅಂತಕ್ಕಂಥ ಒಂದು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೇಚರನ್ನು ಕೊಡೋದ್ರ ಮೂಲಕ ಈ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡ್ತವೆ ಸರ್ ಅಂತಂದರೆ ಈ ಕರೆಂಟ್ ಅಕೌಂಟ್ ಹೋಲ್ಡರಿಂದ ತಮಗೆ ಬೇಕಾಗಿರ್ತಕ್ಕಂಥ ಒಂದು ಡೆಪಾಸಿಟ್ಸನ್ನು ಏನು ಮಾಡ್ತವೆ, ಮೊಬಿಲೈಸ್ ಮಾಡುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟು ಸೆಕೆಂಡ್ ಅಕೌಂಟ್ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಅಂತ ಹೇಳ್ತಾನೆ. ಸರ್ ಫಿಕ್ಸ್ಡ್ ಡೆಪಾಸಿಟ್ಸ್ ಅಕೌಂಟ್ಸ್ ಅಂದರೆ ಏನು? These are the deposits that are deposited for a definite period of time. This period is generally not less than 1 year and therefore they are called long-term deposits. Long-term deposits. Deposits can be withdrawn before the expiry of the speculated time and therefore they are also called time deposits ಅಂತ ಹೇಳ್ತಾನೆ. ಸರ್ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂದರೆ ಏನು? ದ ಹೊಡ ಹೇಳುತ್ತೆ ಫಿಕ್ಸ್ಡ್ ಅಂತ ಹೇಳುತ್ತೆ. ಏನು ಫಿಕ್ಸ್ಡ್ ಅಂತಂದರೆ ವಿ ಆರ್ ಫಿಕ್ಸ್ಡ್ ಫಾರ್ ಎ ಟೈಮ್ ಫಾರ್ ಎ ವಿತ್ಡ್ರಾಯಬಲ್ ಅಂತ ಹೇಳ್ತಾನೆ. ಅಂದರೆ ಒಂದು ಫಿಕ್ಸ್ಡ್ ಇಯರಿನ ಹೊರಗೂ ಕೂಡ ಒಬ್ಬ ಕಸ್ಟಮರ್ ಒಂದು ಹ್ಯೂಜ್ ಅಮೌಂಟ್ ಆಫ್ ಇಂಟ್ರೆಸ್ಟನ್ನು ತಗೋಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯ ಒಳಗೆ ಅವನೇನು ಮಾಡ್ತಾನೆ ಸರ್ ಅಂದರೆ ಒಂದು ಕಾನ್ಸೆಪ್ಟ್ ಆಫ್ ಸೇವಿಂಗ್ಸನ್ನು ಒಂದು ಪರ್ಟಿಕ್ಯುಲರ್ ಅಕೌಂಟಲ್ಲಿ ಸಮ್ ಸ್ಪೆಸಿಫಿಕ್ ಪೀರಿಯಡ್ ಒಳಗಡೆ ಏನು ಮಾಡ್ತಾನೆ, ತನ್ನ ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಹೋಗ್ತಾನೆ. ಆ ಒಂದು ಡೆಪಾಸಿಟ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರಿತೀವಿ. ಈ ಒಂದು ಫಿಕ್ಸ್ಡ್ ಡೆಪಾಸಿಟ್ ಹೌ ಟು ಗಿವನ್ ಎ ಹೈ ಲೆವೆಲ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆ ಒಂದು ಹೈ ಲೆವೆಲ್ ಆಫ್ ಇಂಟ್ರೆಸ್ಟನ್ನು ಕೊಡುತ್ತೆ. ಆ ಒಂದು ಹೈ ಲೆವೆಲ್ ಆಫ್ ಇಂಟ್ರೆಸ್ಟ್ ಇಟ್ ವಿಲ್ ಬಿ ಎ ಎನ್ಕರೇಜ್ ಫಾರ್ ಎ ಮಿಡಲ್ ಕ್ಲಾಸ್ ಆ್ಯಂಡ್ ಲೋ ಕ್ಲಾಸ್ ಪೀಪಲ್ ಅಂತ ಹೇಳ್ತಾರೆ. ಆ ಹೈ ಲೆವೆಲ್ ಆಫ್ ಇಂಟ್ರೆಸ್ಟನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಈ ಲೋ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಪೀಪಲನ್ನು ಏನು ಮಾಡುತ್ತೆ, ಎನ್ಕರೇಜ್ ಮಾಡುತ್ತೆ. ಆ ಎನ್ಕರೇಜ್ಮೆಂಟು ಏನು ಮಾಡುತ್ತೆ ಸರ್ ಅಂದರೆ ಕಮರ್ಷಿಯಲ್ ಬ್ಯಾಂಕಿಗೆ ಬೇಕಾಗಿರ್ತಕ್ಕಂಥ ಡೆಪಾಸಿಟ್ಸನ್ನು ಅದೇನು ಮಾಡುತ್ತೆ, ಕಲೆಕ್ಷನ್ಸ್ ಮಾಡಿಕೊಡುತ್ತೆ, ಮೀನ್ಸ್ ಮೊಬಿಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಸೇವಿಂಗ್ಸ್ ಡೆಪಾಸಿಟ್ಸ್ ಅಂತ ಹೇಳ್ತಾರೆ. ಸೇವಿಂಗ್ಸ್ ಡೆಪಾಸಿಟ್ಸ್ ಅಂದರೆ ಏನು? ಇನ್ ಸಚ್ ಡೆಪಾಸಿಟ್ಸ್ ಮನಿ ಅಪ್ ಟು ಸರ್ಟನ್ ಲಿಮಿಟ್ can be deposited and withdraw once or twice in a week. Excuse me. On such deposits, the rate of interest is very less, as it evident from the name of such deposits. Their main objective is to be mobilize small savings in the form of deposits. These deposits are generally done by salaried people and the people who have fixed and less income ಅಂತ ಹೇಳ್ತಾರೆ. ವರ್ಡ ಹೇಳುತ್ತೆ ಸೇವಿಂಗ್ಸ್ ಡೆಪಾಸಿಟ್ಸ್ ಅಂತ. ಸೇವಿಂಗ್ಸ್ ಡೆಪಾಸಿಟ್ಸ್ ಅಂದರೆ ಏನು? ದ ಸೇವಿಂಗ್ಸ್ ಡೆಪಾಸಿಟ್ಸ್ ಇಟ್ ಬಿಕಮ್ ಎ ರೆಗ್ಯುಲರ್ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಫಾರ್ ಎ ಮಿಡಲ್ ಕ್ಲಾಸ್ ಆ್ಯಂಡ್ ಲೋ ಕ್ಲಾಸ್ ಪೀಪಲ್ಸ್. ಯಾರು ಒಂದು ಸ್ಮಾಲ್ ಸೇವಿಂಗ್ಸನ್ನು ತಮ್ಮ ಒಂದು ವೇ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ, ತಮ್ಮ ಎವ್ರಿ ಡೇ ಆಫ್ ಕೋರ್ಸ್ ಆಫ್ ಆ್ಯಕ್ಷನ್ಸಿನ ಒಳಗಡೆ
ಅವರು ಸೇವ್ ಮಾಡ್ತಿರ್ತಾರೋ ಅಂಥವರು ತಮ್ಮ ಒಂದು ಸ್ಮಾಲ್ ಸೇವಿಂಗ್ಸನ್ನು ಒಂದು ಬ್ಯಾಂಕಿಂಗ್ ಸಿಸ್ಟಮಿನ ಒಳಗಡೆ ಡೆಪಾಸಿಟ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಓಪನ್ ಮಾಡಿರ್ತಕ್ಕಂಥ ಅಕೌಂಟನ್ನು ನಾವೇನಂತ ಕರಿತೀವಿ, ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ. ಈ ಸೇವಿಂಗ್ಸ್ ಅಕೌಂಟಿನ ಆ್ಯಕ್ಟಿವಿಟೀಸ್ ಏನು ಸರ್ ಅಂತಂದರೆ, ಇಲ್ಲಿ ಡೆಪಾಸಿಟ್ಸು ಮತ್ತು ವಿತ್ಡ್ರಾಗೆ ಏನು ಮಾಡಿರ್ತಾನೆ, ಕೆಲವೊಂದು ಲಿಮಿಟೇಷನ್ಸ್ ಹಾಕಿರ್ತಾನೆ. ಆ ಲಿಮಿಟೇಷನ್ಸಿನ ಒಳಗಡೆ ಅವ್ರು ಏನು ಮಾಡ್ಬೋದು, ಡೆಪಾಸಿಟ್ಸ್ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು, ಮತ್ತು ಅವರಿಗೆ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೋ ಆವಾಗ ಅದನ್ನು ಏನು ಮಾಡ್ಬೋದು, ವಿತ್ಡ್ರಾ ಮಾಡ್ಬೋದು. ಹಾಗೆ ಈ ಸೇವಿಂಗ್ಸ್ ಅಕೌಂಟ್ಗೆ ಏನು ಮಾಡ್ತಾರೆ ಸರ್ ಅಂದರೆ, ಒಂದು ಸ್ಮಾಲ್ ವೇ ಆಫ್ ಇಂಟ್ರೆಸ್ಟನ್ನ ಏನು ಮಾಡುತ್ತೆ ಬ್ಯಾಂಕು ಆ ಸೇವಿಂಗ್ಸ್ ಅಕೌಂಟ್ ಹೋಲ್ಡರ್ಗೆ ಕೊಡುತ್ತೆ. ದ್ಯಾಟ್ ವೇ ಆಫ್ ಇಂಟ್ರೆಸ್ಟ್ ಇಟ್ ವಿಲ್ ಬಿ ಎನ್ಕರೇಜ್ ಫಾರ್ ಲೋ ಕ್ಲಾಸ್ ಪೀಪಲ್. ಆ ಲೋ ಕ್ಲಾಸ್ ಪೀಪಲ್ಗೆ ತಮ್ಮ ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಬೇಕಾದಾಗ ದುಡ್ಡು ತಗೊಳ್ಳೋದಕ್ಕೆ, ಇದ್ದಾಗ ದುಡ್ಡನ್ನು ಹಾಕೋದಕ್ಕೆ, ಅದರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಂತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಆಫ್ ಆ್ಯಕ್ಟಿವಿಟಿ ಏನು ಮಾಡುತ್ತೆ ಸರ್ ಅಂದರೆ, ಈ ಥ್ರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಿನ ಫಾರ್ಮಾಲಿಟೀಸಿನ ಒಳಗಡೆ ಕಮರ್ಷಿಯಲ್ ಬ್ಯಾಂಕ್ ತನಗೆ ಬೇಕಾಗಿರ್ತಕ್ಕಂಥ ಡೆಪಾಸಿಟ್ಸ್ಗಳನ್ನು ಕಲೆಕ್ಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಂಕ್ಷನ್ಸ್ ಗಿವಿಂಗ್ ಲೋನ್ಸ್ ಅಂತ ಹೇಳ್ತಾರೆ. ಅಂದರೆ ಈ 3 ವೇ ಆಫ್ ಅಕೌಂಟ್ಸಿನ ಒಳಗಡೆ ಕಮರ್ಷಿಯಲ್ ಬ್ಯಾಂಕ್ಸ್ ಏನು ಮಾಡುತ್ತೆ ಸರ್ ಅಂದರೆ, ತನಗೆ ಬೇಕಾಗಿರ್ತಕ್ಕಂಥ ಡೆಪಾಸಿಟ್ಸ್ಗಳನ್ನು ಏನು ಮಾಡುತ್ತೆ, ಮೊಬಿಲೈಸ್ ಮಾಡ್ತಾ ಹೋಗುತ್ತೆ. ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಈ 3 ವೇ ಆಫ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸಿನ ಒಳಗಡೆ ಒಂದು ಎಕ್ಸೆಸ್ ಆಫ್ ಮನಿ ಏನಿದೆ, ಒಂದು ಸೇವಿಂಗ್ ಆಫ್ ಮನಿ ಏನಿದೆ, ಅದನ್ನು ಏನು ಮಾಡುತ್ತೆ, ಮೊಬಿಲೈಸ್ ಮಾಡುತ್ತೆ, ಕಲೆಕ್ಷನ್ಸ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಈ ಮೊಬಿಲೈಸ್ ಮಾಡಿರ್ತಕ್ಕಂಥ ಮನಿಯನ್ನು ಏನು ಮಾಡಬೇಕು ಸರ್ ಅಂದರೆ, ಗ್ರ್ಯಾಂಟ್ ಮಾಡಬೇಕು. ಗ್ರ್ಯಾಂಟ್ ಅಂದರೆ ಏನು? ಗ್ರ್ಯಾಂಟ್ ಈಸ್ ನಥಿಂಗ್ ಬಟ್ ಇಟ್ ಬಿಕಮ್ ಚಾನಲೈಸ್ಡ್ ಟು ಮೀನ್ಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾನೆ. ಯಾರಿಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಅನದರ್ ಸಬ್ ಡಿವಿಷನ್ ಆಫ್ ಎ ಪ್ರೈಮರಿ ಫಂಕ್ಷನ್ಸ್ ಅಂತ ಹೇಳ್ತದೆ. ಸರ್ ಹಾಗಾದರೆ ಹೆಂಗೆ ಚಾನಲೈಸ್ ಮಾಡ್ತಾ ಹೋಗುತ್ತೆ ಸರ್ ಅಂದರೆ, ಪಾಯಿಂಟ್ ನಂಬರ್ 1 ಗಿವಿಂಗ್ ಲೋನ್ ಅಂತ ಹೇಳ್ತಾರೆ. ಏನು ಗಿವಿಂಗ್ ಲೋನ್ ಅಂದರೆ, ದ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ is to advance loan to its customer. Bank charge interest from the borrowers and this is the main sources of their income. Banks advise loan not only on the basis of deposits of the public, rather they are also advancing loan on the basis of depositing the money in the account of borrowers. In the other words, they create loans out of deposits and deposit out of loan. This is called as a credit creations by commercial banks. The modern banking gives most secured loan for productive purpose. In the other word, at the time of advancing loan, they demand proper securities and collateral. Generally, the value of security or the collateral is equal to the amount of loan. This is done mainly with the view to recover the loan money and selling the securities in the event of non-fund of the loan. At limits, bank gives loan on the basis of personal securities also. Therefore, such loans are called unsecured loan. Bank generally gives following types of loans and advances ಅಂತ ಹೇಳ್ತಾರೆ. ಗಿವಿಂಗ್ ಲೋನ್ಸ್ ಅಂದರೆ ಏನು? ದ ಗಿವಿಂಗ್ ಲೋನ್ಸ್ ಇಟ್ ಬಿಕಮ್ ಎ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಈ ಒಂದು ದಿ ಕಾನ್ಸೆಪ್ಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಕ್ಯಾನ್ ಚಾರ್ಜ್ ಸಮ್ ಇಂಟ್ರೆಸ್ಟ್ ಫಾರ್ ಲೆಂಡಿಂಗ್ ಮನಿ ಟು ಎ ಕಸ್ಟಮರ್ಸ್. ಯಾರಿಗೆ ಮನಿಯನ್ನು ಅದು ಲೆಂಡ್ ಮಾಡುತ್ತೋ, ಇನ್ವೆಸ್ಟ್ ಮಾಡುತ್ತೋ, ಮೀನ್ಸ್ ಒಂದು ವೇ ಆಫ್ ಕ್ರಿಯೇಷನ್ ಆಫ್ ಲೋನನ್ನು ಮಾಡೋದ್ರ ಮೂಲಕ ಯಾವ ವ್ಯಕ್ತಿಗೆ ಅದು ದುಡ್ಡನ್ನು ಕೊಡುತ್ತೋ ಸಾಲವಾಗಿ, ಆ ಕೊಡ್ತಕ್ಕಂಥ ಸಾಲವಾಗಿರ್ತಕ್ಕಂಥ ಒಂದು ಅಮೌಂಟಿನ ಮೇಲೆ ಏನು ಮಾಡುತ್ತೆ ಸರ್ ಅದು ಅಂದರೆ ಇಂಟ್ರೆಸ್ಟನ್ನು ಹಾಕುತ್ತೆ. ಆ ಇಂಟ್ರೆಸ್ಟನ್ನು ಹಾಕ್ತಕ್ಕಂಥದ್ದು ಇಟ್ ಬಿಕಮ್ ದಿ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ದಿ ಬ್ಯಾಂಕ್. ಆ ಒಂದು ವೇನ ಒಳಗಡೆ ಅದೇನಾಗಿರುತ್ತೆ ಸರ್ ಅಂತಂದರೆ
ಒಂದು ಕಾನ್ಸೆಪ್ಟ್ ಆಫ್ ಇಂಟ್ರೆಸ್ಟನ್ನು ಕಲೆಕ್ಷನ್ಸ್ ಮಾಡೋದ್ರ ಮೂಲಕ ಒಂದು ವೇ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಏನು ಮಾಡುತ್ತೆ, ಮೇಂಟೆನೆನ್ಸ್ ಮಾಡುತ್ತೆ. ದ್ಯಾಟ್ಸ್ ವೈ ಯು ಕಾಲ್ಡ್ ಬ್ಯಾಂಕ್ ಇಟ್ ಬಿಕಮ್ ಎನ್ ಇಂಟರ್ಮೀಡಿಯೇಟರಿ ಅಂತ ಕರಿತೀವಿ. ಅದಕ್ಕೆ ಅದನ್ನು ಇಂಟರ್ಮೀಡಿಯೇಟರಿ ಅಂತ ಕರೆಯೋದು. ಯಾಕೆ ಸರ್ ಅಂದರೆ ಅದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಒಂದು ಡೆಪಾಸಿಟ್ಸನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ ಅದೇ ಏನು ಮಾಡುತ್ತೆ, ಇಂಟ್ರೆಸ್ಟನ್ನ ಕೊಡುತ್ತೆ. ಆ ಇಂಟ್ರೆಸ್ಟನ್ನ ಹೆಂಗೆ ಕೊಡುತ್ತೆ ಸರ್ ಅಂದರೆ ಆ ಕಲೆಕ್ಷನ್ ಆಗಿರ್ತಕ್ಕಂಥ ಡೆಪಾಸಿಟ್ಸನ್ನು ಅದು ಇನ್ವೆಸ್ಟ್ ಮಾಡುತ್ತೆ. ಇನ್ವೆಸ್ಟ್ ಮೀನ್ಸ್ ಅಡ್ವಾನ್ಸಿಂಗ್ ಲೋನನ್ನು ಮಾಡುತ್ತೆ, ಕ್ರಿಯೇಷನ್ ಆಫ್ ಕ್ರೆಡಿಟನ್ನು ಕೊಡುತ್ತೆ. ಆ ಒಂದು ಕ್ರಿಯೇಷನ್ ಆಫ್ ಕ್ರೆಡಿಟಲ್ಲಿ ಅದೇನು ಮಾಡುತ್ತೆ, ಕಸ್ಟಮರಿಂದ ಯಾರಿಗೆ ನೀಡೆಡ್ ಆಗಿರುತ್ತೋ ಯಾರಿಗೆ ಅವರು ಬ್ಯಾಂಕು ಲೋನನ್ನು ಕೊಟ್ಟಿರುತ್ತೋ ಆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯಿಂದ ಅದೇನು ಮಾಡುತ್ತೆ, ಇಂಟ್ರೆಸ್ಟನ್ನು ಕಲೆಕ್ಷನ್ಸ್ ಮಾಡುತ್ತೆ. ಒಂದು ಕಡೆ ಕಸ್ಟಮರಿಂದ ಮೀನ್ಸ್ ಯಾರು ಲೋನನ್ನು ತಗೊಂಡಿರ್ತಾರೋ ಅವರಿಂದ ಕಲೆಕ್ಷನ್ಸನ್ನು ಮಾಡುತ್ತೆ, ಮತ್ತು ಯಾರಿಂದ ದುಡ್ಡನ್ನು ಈಸ್ಕೊಂಡಿರುತ್ತೋ ಅವರಿಗೆ ಇಂಟ್ರೆಸ್ಟನ್ನ ಏನು ಮಾಡುತ್ತೆ, ಕೊಡುತ್ತೆ. ಈ ಎರಡು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟಿ, ದಟ್ಸ್ ವೈ ಯು ಕಾಲ್ ಇಟ್ ಬಿಕಮ್ ಬ್ಯಾಂಕ್ ಇಟ್ ಬಿಕಮ್ ಎನ್ ಇಂಟರ್ಮೀಡಿಯೇಟರ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಲೋನ್ಸನ್ನ ಹೇಗೆ ಕೊಡುತ್ತೆ ಸರ್ ಅಂದರೆ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಎ 2 ಟೈಪ್ಸ್ ಆಫ್ ಲೋನ್ ಅಂತ ಹೇಳೋದು. ಹೆಂಗೆ ಕೊಡ್ತೀವಿ, ಹೆಂಗೆ ಕಮರ್ಷಿಯಲ್ ಬ್ಯಾಂಕ್ಸು ಲೋನ್ಸನ್ನು ಕೊಡ್ತಾ ಹೋಗುತ್ತೆ ಸರ್ ಅಂತಂದರೆ ಫಸ್ಟ್ ಇಟ್ ವಿಲ್ ಬಿ ಟೇಕ್ ಫಾರ್ ಸೆಕ್ಯೂರಿಟೀಸ್. ಅದು ಯಾರಿಗೆ ಲೋನನ್ನು ಕೊಡುತ್ತೋ ಅವರಿಂದ ಸೆಕ್ಯೂರಿಟೀಸನ್ನು ಏನು ಮಾಡುತ್ತೆ, ಒಂದು ಕೊಲ್ಯಾಟ್ರಲ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ, ಅಕ್ಸೆಪ್ಟ್ ಮಾಡಿಕೊಡುತ್ತೆ. ಆ ಒಂದು ಸೆಕ್ಯೂರಿಟೀಸಿನ ಮೇಲೆ, ಆ ಒಂದು ಗ್ಯಾರಂಟಿಯ ಮೇಲೆ ಏನು ಮಾಡುತ್ತೆ, ಅದು ಆ ಒಬ್ಬ ಕಸ್ಟಮರಿಗೆ ಲೋನನ್ನು ಲೆಂಡ್ ಮಾಡುತ್ತೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ವಿತ್ ಸೆಕ್ಯೂರಿಟಿ ದ ಕಮರ್ಷಿಯಲ್ ಬ್ಯಾಂಕ್ ಕ್ಯಾನ್ ಲೆಂಡಿಂಗ್ ಎ ಕ್ರೆಡಿಟ್ ಟು ಎ ಕಸ್ಟಮರ್ಸ್. ಒಂದು ಸೆಕ್ಯೂರಿಟೀಸ್ಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಒಬ್ಬ ಕಸ್ಟಮರಿಗೆ ಯಾವುದಾದ್ರೂ ರೀತಿಯ ಲೋನನ್ನು ಕೊಟ್ಟರೆ ದಟ್ ಬಿಕಮ್ ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ದಟ್ ಸೆಕ್ಯೂರಿಟಿ ಇಟ್ ಬಿಕಮ್ ಈಕ್ವಲ್ ಟು ಅವರ್ ಕ್ರೆಡಿಟ್ ಅಂತ ಹೇಳ್ತಾರೆ. ಆ ಸೆಕ್ಯೂರಿಟಿ ಏನಾಗಿರುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಕ್ರೆಡಿಟ್ಗೆ ಏನಾಗಿರುತ್ತೆ, ಅದು ಈಕ್ವಲ್ ಆಗಿರುತ್ತೆ. ಮೀನ್ಸ್ ಇನ್ ಕೇಸ್ ದಟ್ ಕಸ್ಟಮರ್ ಇಟ್ ಬಿಕಮ್ ಫೇಲ್ಸ್ ಟು ಡಿಸ್ಚಾರ್ಜ್ ಆನ್ ಆಬ್ಲಿಗೇಷನ್ ಫಾರ್ ರಿಪೇಮೆಂಟ್ ಆಫ್ ಎ ಕ್ರೆಡಿಟ್, ಆ ಒಬ್ಬ ಕಸ್ಟಮರ್ ಆ ಒಂದು ಬ್ಯಾಂಕಿಗೆ ತನ್ನ ಜವಾಬ್ದಾರಿಗಳನ್ನು ಕ್ರೆಡಿಟ್ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಸಾಲದ ಜವಾಬ್ದಾರಿಯನ್ನು ಕೊಡದೇ ಹೋದಾಗ ದಟ್ ಟೈಮ್ the bank have a right to take over of that particular properties in the name of bank ಅಂತ ಹೇಳುತ್ತೆ. ಆವಾಗ ಅದೇನು ಮಾಡ್ಬೋದು, ಆ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ಆ ಒಂದು ಕಸ್ಟಮರಿನ ಎಂಟೈರ್ ಕಾನ್ಸೆಪ್ಟ್ ಆಫ್ ಪ್ರಾಪರ್ಟೀಸ್ಗಳನ್ನು ಅಕ್ವೈರ್ ಮಾಡ್ಕೋಬಹುದು. ದ್ಯಾಟ್ಸ್ ವೈ ದಟ್ ಬಿಕಮ್ ಎ ಸೆಕ್ಯೂರ್ಡ್ ಲೋನ್. ಅದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅನದರ್ ಒನ್ ವೇ ಈ ಒಂದು ದಿ concept of bank, it will provide a personal loan to a salaried employees ಅಂತ ಹೇಳ್ತಾರೆ. ಯಾರು ಸ್ಯಾಲರಿಡ್ ಎಂಪ್ಲಾಯೀಸ್ ಇರ್ತಾರೋ ಆ ಸ್ಯಾಲರಿಡ್ ಎಂಪ್ಲಾಯೀಸ್ಗಳಿಗೆ ಅದು ವಿತೌಟ್ ಸೆಕ್ಯೂರಿಟಿ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಸಮ್ ಪರ್ಸ್ನಲ್ ಲೋನ್ ದಟ್ ಬಿಕಮ್ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ನೆಕ್ಸ್ಟು ಈ ಒಂದು ಗಿವಿಂಗ್ ಆಫ್ ಲೋನ್ಸನ್ನು ಹೆಂಗೆ ಕೊಡುತ್ತೆ, ಎ ಗ್ರಾಂಟಿಂಗ್ ಆಫ್ ಕ್ರೆಡಿಟನ್ನು ಹೆಂಗೆ ಕೊಡುತ್ತೆ ಸರ್ ಅಂದರೆ ಫಸ್ಟ್ ಒನ್ ಕ್ಯಾಶ್ ಕ್ರೆಡಿಟ್ ಅಂತ ಹೇಳ್ತಾರೆ. ಇನ್ ದಿ ಟೈಪ್ಸ್ ಆಫ್ ಕ್ಯಾಶ್ ಕ್ರೆಡಿಟ್ ಸಿಸ್ಟಮ್, ಬ್ಯಾಂಕ್ ಅಡ್ವಾನ್ಸ್ ಲೋನ್ ಟು ಎ ಕಸ್ಟಮರ್ ಆನ್ ದಿ ಬೇಸಿಸ್ ಆಫ್ ಬಾಂಡ್ಸ್, ಇನ್ವೆಂಟರೀಸ್ ಆನ್ ಅದರ್ ಅಪ್ರೂವ್ಡ್ ಸೆಕ್ಯೂರಿಟೀಸ್. ಅಂಡರ್ ದಿ ಸ್ಕೀಮ್ ದ ಬ್ಯಾಂಕ್ಸ್ ಎಂಟರ್ ಇಂಟು ಆನ್ ಅಗ್ರಿಮೆಂಟ್ ವಿತ್ ದಿ ಕಸ್ಟಮರ್ to which money can be withdrawn many times during a year. Under this set of banks open an accounts of their customers and deposit the loan money. With this type of loan, credit is created ಅಂತ ಹೇಳ್ತಾರೆ. ಸರ್ ಕ್ಯಾಶ್ ಕ್ರೆಡಿಟ್ಸ್ ಅಂದರೆ ಏನು? The cash credit it become a scheme of credit. ಅದನ್ನ ಒಂದು ಟೈಪ್ ಆಫ್ ಸ್ಕೀಮ್ ಅಂತ ಕರಿತೀವಿ. ಯಾವುದರದ ಸ್ಕೀಮು? ಅಡ್ವಾನ್ಸಿಂಗ್ ಲೋನ್ಸ್ ಟು ಎ ಕಸ್ಟಮರ್ಗೆ ಲೋನ್ಗಳನ್ನು ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ. ಆನ್ ವಾಟ್ ಬೇಸಿಸ್ ಇಟ್ ವಿಲ್ ಬಿ ಪ್ರೊವೈಡಿಂಗ್ ಎನ್ ಎ ಲೋನ್? ಯಾವ ಬೇಸಿಸ್ಸಿನ ಮೇಲೆ ಕೊಡುತ್ತೆ ಸರ್ ಅಂತಂದ್ರೆ ಬಾಂಡ್ಸ್ಗಳನ್ನು ಕಲೆಕ್ಷನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಇನ್ವೆಂಟರೀಸ್ಗಳನ್ನು ಸ್ಟಾಕ್ಗಳನ್ನು ಒಂದು ಕಲೆಕ್ಷನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಅದರ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ಗಳನ್ನು ಸೆಕ್ಯೂರಿಟಿಯಾಗಿ ಇಟ್ಕೊಳ್ಳೋದ್ರ ಮೂಲಕ ಈ ಒಂದು
ಅಂಡರ್ ದಿ ಸ್ಕೀಮ್ ಮೀನ್ಸ್ ಈ ಒಂದು ಕ್ಯಾಶ್ ಕ್ರೆಡಿಟ್ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ ಬ್ಯಾಂಕ್ ಆ ಒಬ್ಬ ಅಗ್ರೀಡ್ ಕಸ್ಟಮರ್ಸ್ಗೆ ನೀಡ ಆಗಿರ್ತಕ್ಕಂಥ ಮನಿಯನ್ನು ಏನು ಮಾಡುತ್ತೆ ಸಾಲವಾಗಿ ಕೊಡುತ್ತೆ. ಮೀನ್ಸ್ ಒಂದು ಸ್ಪೆಸಿಫಿಕ್ ಪೀರಿಯಡ್ ಹೊರಗಡೆ ಅದೇನು ಮಾಡುತ್ತೆ ಈ ಒಂದು ಕಾನ್ಸೆಪ್ಟ್ ಆಫ್ ಲೋನನ್ನು ನೀನು ರಿಕವರಿ ಮಾಡ್ಕೋಬೇಕು ಅಂತೇಳಿ ಆ ಒಂದು ಲೋನನ್ನು ಏನು ಮಾಡುತ್ತದು ಗ್ರ್ಯಾಂಟ್ ಮಾಡ್ತಾ ಹೋಗುತ್ತೆ. ಅಂಥ ಒಂದು ಕಾನ್ಸೆಪ್ಟ್ ಆಫ್ ಸಿಸ್ಟಮನ್ನು ನಾವೇನಂತ ಕರಿತೀವಿ ಸರ್ ಅಂತಂದರೆ ಕ್ರಿಯೇಷನ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ, ಎ ಕ್ಯಾಶ್ ಕ್ರೆಡಿಟ್ಸ್ ಅಂತ ಕರಿತೀವಿ. ಅನದರ್ ಒನ್ ಡಿಮ್ಯಾಂಡ್ ಲೋನ್ಸ್ ಅಂತ ಹೇಳ್ತಾನೆ. ಸರ್ ಡಿಮ್ಯಾಂಡ್ ಲೋನ್ಸ್ ಅಂದರೆ ಏನು? ದಿಸ್ ಆರ್ ಸಚ್ ಲೋನ್ ದಟ್ ಕ್ಯಾನ್ ಬಿ ರಿಕಾಲ್ಡ್ ಆನ್ ಡಿಮ್ಯಾಂಡ್ ಬೈ ದಿ ಬ್ಯಾಂಕ್ಸ್. The entire loan amount is paid in lump sum by crediting into the loan account of borrowers, and those entire loan becomes a chargeable to interest with immediate efforts. ಡಿಮ್ಯಾಂಡ್ ಲೋನ್ ಅಂದರೆ ಏನು ಸರ್ ಅಂದರೆ ವರ್ಡ ಹೇಳುತ್ತೆ ಡಿಮ್ಯಾಂಡ್, ಯಾರಿಗೆ ಡಿಮ್ಯಾಂಡ್ಸ್ ಇರುತ್ತೋ, ಯಾವ ಒಂದು ವೇ ಆಫ್ ಕಸ್ಟಮರಿಂದ ಡಿಮ್ಯಾಂಡ್ಸ್ ಇರುತ್ತೋ ಅಂಥ ಒಂದು ವೇ ಆಫ್ ಡಿಮ್ಯಾಂಡ್ಸ್ಗೆ ಕೊಡ್ತಕ್ಕಂಥ ಲೋನನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಡಿಮ್ಯಾಂಡ್ ಲೋನ್ಸ್ ಅಂತ ಕರಿತೀವಿ. ಈ ಒಂದು ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್ ಲೋನ್ಸನ್ನು ನಾವು ಹೇಗೆ ಕೊಡ್ತೀವಿ ಸರ್ ಅಂದರೆ ಲಮ್ಸಮ್ ಆಫ್ ಅಮೌಂಟ್, ಒಂದೇ ಸರಿ ಇಂತಿಷ್ಟು ಅಮೌಂಟ್ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ಒಂದೇ ಟೈಮಲ್ಲಿ ಒನ್ ಟೈಮ್ ಸೆಟಲ್ಮೆಂಟನ್ನು ವೇ ಆಫ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ಲೋನನ್ನು ಗ್ರ್ಯಾಂಟ್ ಮಾಡ್ತಾ ಹೋಗ್ತೀವಿ. ಈ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಯಾರು ಬಾರೋಯರ್ಸ್ ಇರ್ತಾರೋ ಅವರ ಅಕೌಂಟಿಗೆ ಒಂದು ಲಮ್ಸಮ್ ಅಮೌಂಟನ್ನು ಒಂದೇ ಸರಿ ಹಾಕೋದ್ರ ಮೂಲಕ ಅವರಿಗೆ ಕೊಡ್ತಕ್ಕಂಥ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಡಿಮ್ಯಾಂಡ್ ಲೋನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಆಫ್ ಲೋನ್ಸ್ ಏನಾಗಿರುತ್ತೆ ಸರ್ ಅಂದರೆ ಒಂದು ಚಾರ್ಜಬಲ್ ಇಂಟ್ರೆಸ್ಟ್, ಒಂದು ಇಂಟ್ರೆಸ್ಟನ್ನು ಆ ಒಬ್ಬ ಕಸ್ಟಮರು ಏನು ಮಾಡಬೇಕು ಕೊಡಬೇಕು ವಿತ್ ಎಫರ್ಟ್ಸ್. ಅಂದರೆ ಯಾವಾಗ ನಮ್ಮ ಲಮ್ಸಮ್ ಅಮೌಂಟ್ ಆ ಕಸ್ಟಮರ್ ಅಕೌಂಟಿಗೆ ಹೋಗುತ್ತೋ ಅಲ್ಲಿಂದನೇ ಏನಾಗುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ. ಆ ಒಂದು ಕ್ಯಾಲ್ಕುಲೇಷನ್ಸ್ ಆಫ್ ಇಂಟ್ರೆಸ್ಟ್ ಆಫ್ ಸಿಸ್ಟಮನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಡಿಮ್ಯಾಂಡ್ ಲೋನ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಈ ಒಂದು ಡಿಮ್ಯಾಂಡ್ ಲೋನ್ಸ್ ಆದಮೇಲೆ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಕರೀತಾರೆ. ಸರ್ ಶಾರ್ಟ್ ಟರ್ಮ್ ಲೋನ್ಸ್ ಅಂದರೆ ಏನು? ದಿಸ್ ಲೋನ್ಸ್ ಮೇ ಬಿ ಗಿವನ್ ಆ್ಯಸ್ ಎ ಪರ್ಸನಲ್ ಲೋನ್, ಲೋನ್ಸ್ ಟು ಎ ಫಿನಾನ್ಸ್, ವರ್ಕಿಂಗ್ ಕ್ಯಾಪಿಟಲ್ and as priority sectors advances, these are made against to some securities and entire loan amount is transferred to the loan account of the borrower ಅಂತ ಹೇಳ್ತಾರೆ. ಸರ್ ಶಾರ್ಟ್ ಟರ್ಮ್ ಲೋನ್ಸ್ ಅಂದರೆ ಏನು? ಶಾರ್ಟ್ ಟರ್ಮ್ಸ್ ಲೋನ್ಸ್ ಅಂತಂದರೆ ಲೋನ್ ಗಿವನ್ ಟು ಎ ಮಿನಿಮಮ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಒಂದು ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಒಂದು ರಿಕ್ವೈರ್ಮೆಂಟ್ ಆಫ್ ಕಾನ್ಸೆಪ್ಟ್ಸನ್ನು ಲೋನ್ ಆಗಿ ಕೊಡ್ತಕ್ಕಂಥ ಒಂದು ಟರ್ಮ್ಸ್ ಆಫ್ ಲೋನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಶಾರ್ಟ್ ಟರ್ಮ್ಸ್ ಲೋನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೇಳಿದಾಗ ನಮ್ಮ ತಲೆಗೂ ಬರೋದು ಏನು ಸರ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು? ದ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ಡೇ ಟು ಡೇ ಆಪರೇಷನ್ ಆಫ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ಸಿಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಬಂಡವಾಳವನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ಸ್ ಅಂತ ಕರಿತೀವಿ. ಆ ಒಂದು ವರ್ಕಿಂಗ್ ಕ್ಯಾಪಿಟಲ್ ಪರ್ಪಸ್ ಆಫ್ ಆ್ಯಕ್ಟಿವಿಟೀಸ್ಗಳಿಗೆ ಕೊಡ್ತಕ್ಕಂಥ ಒಂದು ವೇ ಆಫ್ ಲೋನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ಇದು ಮಿನಿಮಮ್ ಕಾನ್ಸೆಪ್ಟ್ ಆಫ್ ಪೀರಿಯಡ್ ಏನಾಗಿರುತ್ತೆ ವೆರಿ ಲೆಸ್ ಇರುತ್ತೆ. ಆ ಒಂದು 1 ಇಯರ್ ಒಂದು ವೇ ಆಫ್ ಕಾನ್ಸೆಪ್ಟ್ಸಿನ ಒಳಗಡೆ ಪರ್ಸ್ನಲ್ ಲೋನ್ಸ್ಗಳನ್ನು ಕೊಡೋದು ಮತ್ತು ಅದರ್ ಕಾನ್ಸೆಪ್ಟ್ ಆಫ್ ಲೋನ್ಸ್ಗಳನ್ನು ಶಾರ್ಟ್ ಪೀರಿಯಡಲ್ಲಿ ನಾವು ಒಂದು ಕಸ್ಟಮರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಆ ಒಂದು ಶಾರ್ಟ್ ಟರ್ಮಲ್ಲಿ ಅದನ್ನು ರಿಕವರಿ ಮಾಡತಕ್ಕಂಥ ಒಂದು ಸಿಸ್ಟಮ್ ಆಫ್ ಕ್ರೆಡಿಟ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ಗಳನ್ನು ಯಾರಿಗೆ ಕೊಡ್ತೀವಿ ಸರ್ ಅಂದರೆ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಆ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಗ್ರ್ಯಾಂಟಿಂಗ್ ಕ್ರೆಡಿಟ್ ಅಂತ ಹೇಳ್ತಾನೆ. ಸರ್ ಏನು ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಅಂತಂದರೆ ಬ್ಯಾಂಕ್ ಅಡ್ವಾನ್ಸಸ್ ಲೋನ್ಸ್ ಟು ಇಟ್ಸ್ ಕಸ್ಟಮರ್ಸ್ ಅಪ್ ಟು ಎ ಸರ್ಟನ್ ಅಮೌಂಟ್ ಥ್ರೂ ಓವರ್ ಡ್ರಾಫ್ಟ್ ಇಫ್ ದೇರ್ ಆರ್ ನೋ ಡೆಪಾಸಿಟ್ಸ್ ಇನ್ ದಿ ಕರೆಂಟ್ ಅಕೌಂಟ್. ಫಾರ್ ದಿಸ್ ಬ್ಯಾಂಕ್ ಡಿಮ್ಯಾಂಡ್ its securities from the customers and charge very high rate of interest ಅಂತ ಹೇಳ್ತಾರೆ. ಸರ್ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಅಂದರೆ ಏನು?
The holder of facilities, the facilities is only for a current account holder. ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಕೊಡ್ತಕ್ಕಂಥ ಒಂದು ಫೆಸಿಲಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಹೋಲ್ಡರ್ ಆಫ್ ಫೆಸಿಲಿಟೀಸ್ ಅಂತ ಕರಿತೀವಿ. ಏನು ಸರ್ ಹೋಲ್ಡರ್ ಆಫ್ ಫೆಸಿಲಿಟೀಸ್ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಒಬ್ಬ ಕರೆಂಟ್ ಅಕೌಂಟ್ ಹೋಲ್ಡರ್ ತನ್ನ ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದಕ್ಕೆ ಅವನ ಅಕೌಂಟಲ್ಲಿ ಅಮೌಂಟ್ ಇಲ್ಲದೆ ಹೋದ್ರೂ ಕೂಡ ಅಕಾರ್ಡಿಂಗ್ ಟು ಎ ಬ್ಯಾಂಕ್ ಮ್ಯಾನೇಜರ್ ವೇ ಆಫ್ ವ್ಯೂಸ್ ಅವನ ನೋಟದ ಒಳಗಡೆ ಅವನು ಏನು ಮಾಡ್ತಾನೆ ಸರ್ ಅಂದರೆ ಇಂತಿಷ್ಟು ಅಮೌಂಟ್ ಅಂತಕ್ಕಂಥ ಒಂದು ಸಿಸ್ಟಮನ್ನು ಏನು ಮಾಡ್ತಾನೆ ಕ್ರೆಡಿಟ್ ಆಗಿ ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಏನು ಮಾಡ್ತಾನೆ ಕೊಡ್ತಾನೆ. ಸಮ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಇಂತಿಷ್ಟು ಪೀರಿಯಡ್ ಅಂತಕ್ಕಂಥ ಸಿಸ್ಟಮಿನ ಒಳಗಡೆ ಅವನು ಏನು ಮಾಡ್ತಾನೆ ಆ ಒಂದು ಆರ್ಡರ್ ಆಫ್ ಫೆಸಿಲಿಟೀಸ್ಗಳನ್ನು ಕೊಡ್ತಾನೆ. ಆ ಒಂದು ಆರ್ಡರ್ ಆಫ್ ಫೆಸಿಲಿಟೀಸ್ಗೆ ಕೊಡ್ತಕ್ಕಂಥ ಒಂದು ವೇ ಆಫ್ ಅಮೌಂಟಿನ ರೇಟ್ ಆಫ್ ಇಂಟ್ರೆಸ್ಟ್ ಯಾವಾಗಲೂ ಏನಾಗಿರುತ್ತೆ ಸರ್ ಅಂದರೆ ಹೈ ಆಗಿರುತ್ತೆ. ಆ ಒಂದು ಡೇಟ್ ಆಫ್ ಕಾನ್ಸೆಪ್ಟ್ಸಿನ ಒಳಗಡೆ ಅದೇನು ಮಾಡುತ್ತೆ ಆ ಒಂದು ಆರ್ಡರ್ ಆಫ್ ಫೆಸಿಲಿಟೀಸ್ಗಳನ್ನ ಆ ಕರೆಂಟ್ ಅಕೌಂಟಿಂದ ರಿಕವರಿ ಮಾಡ್ಕೋತಾನೆ. ಈ ಅಂದರೆ ಒಬ್ಬ ಕರೆಂಟ್ ಅಕೌಂಟ್ ಹೋಲ್ಡರ್ ತನ್ನ ಅಕೌಂಟಿನ ಒಳಗಡೆ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಬ್ಯಾಂಕ್ ಫೆಸಿಲಿಟೀಸಲ್ಲಿ ಓವರ್ ಡ್ರಾಫ್ಟ್ ಅಂತ ಎಕ್ಸಸ್ ಆಫ್ ಮನಿ ಅಂತ ತಗೊಂಡು ಅದನ್ನು ಏನು ಮಾಡ್ಬೋದು ಯುಟಿಲೈಸ್ ಮಾಡ್ಕೋಬೋದು. ಅದಕ್ಕೆ ಅವನೇನು ಮಾಡಬೇಕಾಗಿರುತ್ತೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗಿರುತ್ತೆ. ದಟ್ ಬಿಕಮ್ ಎ ಕಮಿಟ್ಮೆಂಟ್ ಚಾರ್ಜಸ್. ದಟ್ ಚಾರ್ಜಸ್ ಇಟ್ ಬಿಕಮ್ ವೆರಿ ಹೈ. ಅದು ಯಾವಾಗಲೂ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಬಟ್ ಇನ್ ಎ ಕಾನ್ಸೆಪ್ಟ್ ಆಫ್ ಗ್ರಾಂಟಿಂಗ್ ಆಫ್ ಕ್ರೆಡಿಟ್ ದ ಹೋಲ್ಡರ್ ಆಫ್ ಫೆಸಿಲಿಟೀಸ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಎ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಡಿಸ್ಕೌಂಟ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ದಿಸ್ ಇಸ್ ದಿ ಮೋಸ್ಟ್ ಪ್ರಿವೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಮೆಥಡ್ಸ್ ಆಫ್ ಅಡ್ವಾನ್ಸಿಂಗ್ ಲೋನ್ಸ್ to the traders and short-term purpose. Under this system, bank advances loan to the traders and business firms by discounting their bills. In the way, businessmen get loan on the basis of their bills of exchange before the time of their maturities ಅಂತ ಹೇಳ್ತಾರೆ. ಸರ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಏನು? ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದರೆ ಟ್ರೇಡರ್ಸ್ ಏನಿದಾರೋ ಆ ಟ್ರೇಡರ್ಸ್ ಒಂದು ಶಾರ್ಟ್ ಟರ್ಮ್ ಪರ್ಪಸ್ಸಿನ ಒಳಗಡೆ ಏನು ಮಾಡಿರ್ತಾರೆ ಸರ್ ಅಂದರೆ ಬಿಲ್ಸ್ಗಳನ್ನು ಮೀನ್ಸ್ ಬಿಲ್ಸ್ ರಿಸೀವಬಲ್ಸ್ಗಳನ್ನು ಏನು ಮಾಡಿರ್ತಾರೆ ತಮ್ಮ ಕ್ರೆಡಿಟಾರ್ಸ್ ಇಂದ ಸಂಡ್ರಿ ಡೆಟಾರ್ಸಿಂದ ಏನು ಮಾಡಿರ್ತಾರೆ ಕಲೆಕ್ಷನ್ಸ್ ಮಾಡ್ಕೊಂಡಿರ್ತಾರೆ. ಆ ಒಂದು ಬಿಲ್ಸ್ ರಿಸೀವಬಲ್ಸ್ಗಳನ್ನು ಅವ್ರು ಏನು ಮಾಡ್ತಾರೆ ಸರ್ ಅಂದರೆ ಅದರ ಮೆಚುರಿಟಿ ಡೇಟಿನ ಒಳಗಡೆ ಬಿಫೋರ್ ಮೆಚುರಿಟಿ ಡೇಟ್ ಅದನ್ನು ಏನು ಮಾಡ್ತಾರೆ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕಸ್ಟಮರಿಂದ ಒಂದು ಕಂಪನಿಗೆ ಏನು ಮಾಡಿರುತ್ತೆ ಒಬ್ಬ ಟ್ರೇಡರ್ ಏನು ಮಾಡಿರ್ತಾರೆ 1,00,000 ರೂಪೀಸ್ ಆಫ್ ಬಿಲ್ಸ್ ಆಫ್ ಆ್ಯಕ್ಟಿವಿಟೀಸನ್ನು ರಿಸೀವ್ ಮಾಡಿರ್ತಾನೆ. ಅದರ ಮೆಚುರಿಟಿ ಡೇಟ್ ಯಾವಾಗಿರುತ್ತೆ ಸರ್ ಅಂತಂದರೆ ನೆಕ್ಸ್ಟ್ ಮಂತ್ 30th ಇರುತ್ತೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಮಂತ್ 30th ನಾನು 1,00,000 ರೂಪಾಯಿನ ಏನು ಮಾಡ್ಬೋದು ರಿಸೀವ್ ಮಾಡ್ಬೋದು. ಬಟ್ ಇನ್ ಬಿಟ್ವೀನ್ ಬಿಫೋರ್ 30th ಆ ಒಬ್ಬ ಟ್ರೇಡರ್ಸ್ಗೆ ಆ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸಿನ ಅವಶ್ಯಕತೆ ಉಂಟಾಯಿತು. ಅವನಿಗೆ ಈಗ ದುಡ್ಡು ಬೇಕಾಗಿತ್ತು. ಅವನು ಏನು ಮಾಡ್ತಾನೆ ಆ ಬಿಲ್ಲನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಸಬ್ಮಿಟ್ ಮಾಡ್ತಾನೆ, ಇದನ್ನು ಡಿಸ್ಕೌಂಟ್ ಮಾಡಿಕೊಡಿ ಅಂತ. ಆಗ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂತಂದರೆ 5%, ಫಾರ್ ಎಕ್ಸಾಂಪಲ್ 5% ಅಂತ ಅಂದ್ಕೊಳ್ಳೋಣ. ಆ 5% ಅಂತಂದಾಗ ಅದು ಏನು ಮಾಡುತ್ತೆ ಆ ಬಿಲ್ಸನ್ನು ರಿಸೀವ್ ಮಾಡಿಕೊಂಡು ಆ ಕಸ್ಟಮರಿಗೆ 5% ಡಿಸ್ಕೌಂಟ್ ಮಾಡಿ 1,00,000 ರೂಪಾಯಿಗೆ 5% ಅಂತಂದರೆ 5,000 ರೂಪೀಸ್ ಆಯಿತು. ಆ 5,000 ರೂಪೀಸನ್ನು ಲೆಸ್ ಮಾಡಿ ರಿಮೈನಿಂಗ್ 95,000 ಏನು ಮಾಡುತ್ತೆ ಆ ಟ್ರೇಡರ್ಸ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಈ ಒಂದು ವೇ ಆಫ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂತಂದರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅಟ್ ದಿ ಟೈಮ್ ಆಫ್ 30th ಆ 30ನೇ ತಾರೀಕು ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂತಂದರೆ ಆ 1,00,000 ರೂಪೀಸನ್ನು ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಮಾಡುತ್ತೆ. ಆ ಒಂದು ವೇ ಆಫ್ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ ಸರ್ ಅಂದರೆ ಡಿಸ್ಕೌಂಟಿಂಗ್ ಆಫ್ ಬಿಲ್ ಈಸ್ ಆಲ್ಸೋ ಎ ಗ್ರಾಂಟಿಂಗ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ. ಅನದರ್ ಒನ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂತ ಹೇಳ್ತಾನೆ. ದ ಬ್ಯಾಂಕ್ ಇನ್ವೆಸ್ಟ್ ದೇರ್ ಸರ್ಪ್ಲಸ್ ಫಂಡ್ಸ್ ಇನ್ 3 types ಆಫ್ ಸೆಕ್ಯೂರಿಟೀಸ್: ಗವರ್ನಮೆಂಟ್ ಸೆಕ್ಯೂರಿಟೀಸ್, other approved securities and other securities. Government securities includes central and state government such as treasury bill, national savings certificate, etc.
Other securities include securities of state associated bodies like electricity board, housing boards, debenture of land development banks unit of UTI, share of regional rural bank, etc. Another one type of granting of credit, it become investment of funds ಅಂತ ಹೇಳ್ತಾರೆ. ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಂದರೆ ಏನು? ಬ್ಯಾಂಕಲ್ಲಿ ಇರ್ತಕ್ಕಂಥ ಸರ್ಪ್ಲಸ್ ಆಫ್ ಫಂಡ್ಸನ್ನು, ಸರ್ಪ್ಲಸ್ ಆಫ್ ಮನಿಯನ್ನು ಬ್ಯಾಂಕ್ ಕ್ಯಾನ್ ಇನ್ವೆಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್. ಬೇರೆ ಬೇರೆ ಸೆಕ್ಯೂರಿಟೀಸ್ಗಳಲ್ಲಿ ಅದೇನು ಮಾಡುತ್ತೆ? ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ? ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಅದರ್ ಅಪ್ರೂವ್ಡ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ, ಮತ್ತು ಅದರ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಹೀಗೆ ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳು, ಅದರ್ ಸೆಕ್ಯೂರಿಟೀಸ್ಗಳು, ಅಪ್ರೂವ್ಡ್ ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ತನ್ನ ಹತ್ರ ಇರ್ತಕ್ಕಂಥ ಒಂದು ಸರ್ಪ್ಲಸ್ ಆಫ್ ಫಂಡ್ಸನ್ನು ಅದೇನು ಮಾಡುತ್ತೆ? ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುತ್ತೆ. ದ್ಯಾಟ್ ಇನ್ವೆಸ್ಟ್ಮೆಂಟ್ಸ್ ಇಟ್ ವಿಲ್ ಬಿ ಅರ್ನಿಂಗ್ ಫಾರ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಅದರಿಂದ ಬರ್ತಕ್ಕಂಥ ಒಂದು ವೇ ಆಫ್ ಇಂಟ್ರೆಸ್ಟನ್ನು ಅದೇನು ಮಾಡುತ್ತೆ? ಇಟ್ ವಿಲ್ ಬಿ ಬೆನಿಫಿಟೆಡ್ ಆಸ್ ಅ ಪ್ರಾಫಿಟ್ ಅಂತ ಕರೆಯುತ್ತೆ. ದ್ಯಾಟ್ ವೇ ಆಫ್ ಪ್ರಾಫಿಟ್ it will be maintaining or stabilizing banking activities in a economic system ಅಂತ ಹೇಳ್ತಾರೆ. ನೆಕ್ಸ್ಟ್ ಇದನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ಗ್ರಾಂಟಿಂಗ್ ಆಫ್ ಕ್ರೆಡಿಟ್ಸ್ ಅಂತ ಕರಿತೀವಿ. ಅನದರ್ ಒನ್ ಏಜೆನ್ಸಿ ಫಂಕ್ಷನ್ಸ್, ದ ಸಬ್ಸಿಡರಿ ಫಂಕ್ಷನ್ಸ್ ಅಂತ ಕರಿತೀವಿ. ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಫಸ್ಟ್ ಒಂದು ಟೈಪನ್ನು ನಾವು ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ. ಆ ಪ್ರೈಮರಿ ಫಂಕ್ಷನ್ಸಲ್ಲಿ ಫಸ್ಟ್ ಒನ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸು, ಅದನ್ನು ಆ ಪ್ರೈಮರಿ ಫಂಕ್ಷನ್ಸನ್ನ 2 ಟೈಪ್ಸಾಗಿ ಡಿವೈಡ್ ಮಾಡಿದ್ದೀವಿ. ಅದರಲ್ಲಿ ಅಕ್ಸೆಪ್ಟಿಂಗ್ ಫಂಕ್ಷನ್ಸು ಒಂದು, ಇನ್ನೊಂದು ಗ್ರಾಂಟಿಂಗ್ ಆಫ್ ಕ್ರೆಡಿಟ್ಸು. ಇವೆರಡನ್ನ ಈಗ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸಬ್ಸಿಡರಿ ಫಂಕ್ಷನ್ಸ್ ಅಂತ ಹೇಳ್ತಾನೆ. ಆ ಸಬ್ಸಿಡರಿ ಫಂಕ್ಷನ್ಸನ್ನು ನಾವು 2 ಟೈಪ್ಸಾಗಿ ಡಿವೈಡ್ ಮಾಡಿದ್ದೀವಿ. ಹೇಗೆ ಡಿವೈಡ್ ಮಾಡಿದ್ದೀವಿ ಸರ್ ಅಂದರೆ, ಒಂದು ಏಜೆನ್ಸಿ ಫಂಕ್ಷನ್ಸ್ ಅಂತ ಕರಿತೀವಿ, ಅನದರ್ ಒನ್ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ ಕೂಡ ಕರಿತೀವಿ, ಆರ್ ಮಿಸಲೇನಿಯಸ್ ಫಂಕ್ಷನ್ಸ್ ಅಂತಲೂ ಕೂಡ ಕರಿತೀವಿ ಅಂತ ಹೇಳ್ತಾನೆ. ಸರ್ ಹಾಗಾದರೆ ಈ ಏಜೆನ್ಸಿ ಫಂಕ್ಷನ್ಸ್ ಅಂದರೆ ಏನು? ವರ್ಡ್ ಹೇಳುತ್ತೆ ಏಜೆನ್ಸಿ ಅಂತ ಹೇಳುತ್ತೆ. ಏಜೆನ್ಸಿ ಅಂದರೆ ಏನು ಸರ್ ಅಂದರೆ, ದ್ಯಾಟ್ ವೇ ಆಫ್ ಬ್ಯಾಂಕ್ ಇಟ್ ವಿಲ್ ಬಿ ಪ್ರೊವೈಡ್ ಎ ಏಜೆಂಟ್ ಸರ್ವಿಸಸ್ ಟು ದಿ ಕಸ್ಟಮರ್ಸ್. ಒಬ್ಬ ಕಸ್ಟಮರಿಗೆ ಒಂದು ಏಜೆಂಟ್ ಆಗಿ ಕೊಡ್ತಕ್ಕಂಥ ಸರ್ವಿಸಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಏಜೆನ್ಸಿ ಫಂಕ್ಷನ್ಸ್ ಅಂತ ಕರಿತೀವಿ. ಏಜೆಂಟ್ ಅಂದರೆ ಯಾರು? ಏಜೆಂಟ್ ಮೀನ್ಸ್ ಒನ್ ಹೂ ವರ್ಕ್ ಬಿಹಾಫ್ ಆಫ್ ಎ ಪ್ರಿನ್ಸಿಪಲ್. ಯಾರು ತನ್ನ ಯಜಮಾನನ ಪರವಾಗಿ ಯಜಮಾನನು ಮಾಡಬೇಕಾಗಿರುವ ಕಾರ್ಯಗಳನ್ನು ಮಾಡ್ತಾನೋ ಅವನನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಏಜೆಂಟ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ದ ಸೇಮ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಇಸ್ ಆಲ್ಸೋ ಡಿಸ್ಚಾರ್ಜಿಂಗ್ ಎ ಏಜೆಂಟ್ ಸರ್ವಿಸಸ್ ಟು ಅವರ್ ಕಸ್ಟಮರ್ಸ್ ಅಂತ ಹೇಳ್ತಾನೆ. ಯಾರು ಕಮರ್ಷಿಯಲ್ ಬ್ಯಾಂಕಲ್ಲಿ ಕಸ್ಟಮರ್ಸ್ ಇರ್ತಾರೋ ಆ ಕಸ್ಟಮರ್ಸ್ಗಳಿಗೆ ಅದು ಏನು ಮಾಡುತ್ತೆ ಸರ್ ಅಂದರೆ ಒಂದು ಏಜೆಂಟ್ ಆಗಿ, ಆ ಏಜೆಂಟ್ ಮೀನ್ಸ್ ಕಸ್ಟಮರ್ಸ್ಗಳು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು, ಕೆಲಸಗಳನ್ನು, ಫಂಕ್ಷನ್ಸ್ಗಳನ್ನು ಬಿಹಾಫ್ ಆಫ್ ಕಸ್ಟಮರ್ಸ್ ದ ಕಮರ್ಷಿಯಲ್ ಬ್ಯಾಂಕ್ ಕ್ಯಾನ್ ಡಿಸ್ಚಾರ್ಜ್. ಅವರ ಬದಲಿಗೆ ಕಮರ್ಷಿಯಲ್ ಬ್ಯಾಂಕು ಏನು ಮಾಡುತ್ತೆ? ಡಿಸ್ಚಾರ್ಜನ್ನು ಮಾಡ್ತಾ ಹೋಗುತ್ತೆ. ಅಂಥ ಒಂದು ವೇ ಆಫ್ ಫಂಕ್ಷನ್ಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಏಜೆನ್ಸಿ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವ ಏಜೆನ್ಸಿ ಆ್ಯಕ್ಟಿವಿಟೀಸ್ಗಳನ್ನು ಕಮರ್ಷಿಯಲ್ ಬ್ಯಾಂಕ್ಸು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಸರ್ ಅಂದರೆ, ಪಾಯಿಂಟ್ ನಂಬರ್ 1, ಬ್ಯಾಂಕ್ ಕಲೆಕ್ಟ್ ಚೆಕ್, ಡ್ರಾಫ್ಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಡಿವಿಡೆಂಡ್ಸ್ ಆಫ್ ಶೇರ್ಸ್ ಫಾರ್ ದೇರ್ ಕಸ್ಟಮರ್ಸ್. ಒಬ್ಬರ ಕಸ್ಟಮರಿನ ಬದಲಿಗೆ ಕಸ್ಟಮರ್ಸ್ಗಳಿಗೆ ಬರಬೇಕಾಗಿರ್ತಕ್ಕಂಥ ಚೆಕ್ಸ್ಗಳನ್ನು ಕಲೆಕ್ಷನ್ಸ್ ಮಾಡೋದು, ಡ್ರಾಫ್ಟ್ಗಳನ್ನು ಕಲೆಕ್ಷನ್ಸ್ ಮಾಡೋದು, ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗಳನ್ನು ಕಲೆಕ್ಷನ್ಸ್ ಮಾಡೋದು, ಮತ್ತು ಡಿವಿಡೆಂಟ್ಗಳನ್ನು ರಿಸೀವ್ಸ್ ಮಾಡೋದು. ಈ ಥರ ಒಂದು ವೇ ಆಫ್ ಫಂಕ್ಷನ್ಸನ್ನು ಒಬ್ಬ ಏಜೆಂಟ್ ಆಗಿ ಬಿಹಾಫ್ ಆಫ್ ಕಸ್ಟಮರ್ಸ್, ಎ ಬ್ಯಾಂಕ್ ಡೆಪಾಸಿಟರ್ಸ್, ಈ ಒಂದು ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ? ಕಲೆಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಅವರ ನೇಮಲ್ಲಿ ಬರಬೇಕಾಗಿರ್ತಕ್ಕಂಥ ಚೆಕ್ಗಳನ್ನು ರಿಸೀವ್ ಮಾಡಿಸ್ಕೊಳ್ಳುತ್ತೆ, ಹಾಗೆಯೇ ಡ್ರಾಫ್ಟ್ಗಳನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಹಾಗೆಯೇ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಶೇರ್ಸಿನ ಡಿವಿಡೆಂಡ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಹಾಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗಳನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಈಗ ಈ ಥರದ ಒಂದು ವೇ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ? ಏಜೆನ್ಸಿ ಸರ್ವಿಸಸ್ ಅಲ್ಲಿ ಕೊಡ್ತಾ ಹೋಗುತ್ತೆ. ಅನದರ್ ಒನ್, ಬ್ಯಾಂಕ್ ಮೇಕ್ ಪೇಮೆಂಟ್ ಫಾರ್ ದೇರ್ ಕ್ಲೈಂಟ್ ಅಟ್ ಎನಿ ಟೈಮ್ ಎಕ್ಸೆಪ್ಟ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ದೇರ್ ಕಸ್ಟಮರ್ ಫಾರ್ ವಿಚ್ ಪೇಮೆಂಟ್ ಈಸ್ ಮೇಡ್ ಅಟ್ ದಿ ಫಿಕ್ಸ್ಡ್ ಟೈಮ್ ಅಂತ ಹೇಳ್ತಾರೆ. ಹಾಗೆ
ಹೇಗೆ ಅದು ಕಲೆಕ್ಷನ್ಸನ್ನು ಮಾಡ್ಕೊಳ್ಳುತ್ತೋ ಹಾಗೆಯೇ ಕೂಡ ಆ ಒಂದು ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಪೇಮೆಂಟ್ ಬಿಹಾಫ್ ಆಫ್ ಕಸ್ಟಮರ್ಸ್, ಅವರ ಕಸ್ಟಮರಿನ ಪರವಾಗಿ ಆ ಕಸ್ಟಮರ್ಸ್ಗಳು ಯಾರ್ಯಾರಿಗೆ ದುಡ್ಡನ್ನ ಕೊಡಬೇಕೋ ಅವರಿಗೆ ಕಸ್ಟಮರಿನ ಬದಲಿಗೆ ಬ್ಯಾಂಕಿಗೆ ಕೂಡ ಏನು ಮಾಡುತ್ತೆ ಪೇಮೆಂಟ್ಸನ್ನು ಮಾಡ್ತಾ ಹೋಗುತ್ತೆ. ಒಬ್ಬ ಕಸ್ಟಮರಿನ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗಳನ್ನು ರಿಸೀವ್ ಮಾಡೋದ್ರ ಮೂಲಕ ಆ ಕಸ್ಟಮರ್ಸ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ ಅದು ಪೇಮೆಂಟ್ಸನ್ನು ಮಾಡುತ್ತೆ. ನೆಕ್ಸ್ಟ್ ಬ್ಯಾಂಕ್ ಪೇ ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ದೇರ್ ಕಸ್ಟಮರ್. Besides this, they also deposit loan, installment, income tax, interest, etc. as per directions. ಹಾಗೆಯೇ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಇನ್ಶೂರೆನ್ಸ್ ಪ್ರೀಮಿಯಮ್ಗಳನ್ನು ಪೇ ಮಾಡುತ್ತೆ. ಮತ್ತು ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಇನ್ಸ್ಟಾಲ್ಮೆಂಟ್ಸು, ಇನ್ಕಮ್ ಟ್ಯಾಕ್ಸು, ಇಂಟ್ರೆಸ್ಟು ಆ್ಯಸ್ ಪರ್ ಡೈರೆಕ್ಷನ್ಸ್ ಏನು ಕಸ್ಟಮರ್ ಬ್ಯಾಂಕಿಗೆ ಕೊಟ್ಟಿರ್ತಾನೋ ಆ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸಲ್ಲಿ ಅದು ಏನು ಮಾಡುತ್ತೆ ಸರ್ ಅಂತಂದರೆ ಇನ್ಕಮ್ ಟ್ಯಾಕ್ಸ್ಗಳನ್ನು ಪೇ ಮಾಡೋದು, ಇಂಟ್ರೆಸ್ಟ್ಗಳನ್ನು ಪೇ ಮಾಡೋದು, ಮತ್ತು ಇಂಟ್ರೆಸ್ಟ್ಗಳನ್ನು ಕೊಡೋದು, ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ಗಳನ್ನು ಕಟ್ತಕ್ಕಂಥ ಕೆಲಸಗಳನ್ನು ಕೂಡ ಏನು ಮಾಡುತ್ತೆ ಅದು ಬಿಹಾಫ್ ಆಫ್ ಕಸ್ಟಮರ್ಸ್ ಸರ್ವ್ ಮಾಡ್ತಾ ಹೋಗುತ್ತೆ. ಬ್ಯಾಂಕ್ ಕ್ಯಾನ್ ಪರ್ಚೇಸ್ ಆ್ಯಂಡ್ ಸೇಲ್ ಸೆಕ್ಯೂರಿಟೀಸ್, ಶೇರ್ಸ್ ಆ್ಯಂಡ್ ಡಿಬೆಂಚರ್ ಬಿಹಾಫ್ ಆಫ್ ದೇರ್ ಕಸ್ಟಮರ್ಸ್. ಆ ಕಸ್ಟಮರಿನ ಬದಲಿಗೆ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂತಂದರೆ ಆ ಕಸ್ಟಮರ್ಗೆ ಬೇಕಾಗಿರ್ತಕ್ಕಂಥ ಶೇರ್ಸ್ಗಳು, ಡಿಬೆಂಚರ್ಸ್ಗಳು, ಬಾಂಡ್ಸ್ಗಳು, ಕೂಪನ್ಸ್ಗಳು, ಸೆಕ್ಯೂರಿಟೀಸ್ಗಳನ್ನು ಏನು ಮಾಡುತ್ತೆ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಏಜೆಂಟ್ ಸರ್ವಿಸಸ್ಸನ್ನು, ಏಜೆನ್ಸಿ ಸರ್ವಿಸಸ್ ಆಫ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ತನ್ನ ಕಸ್ಟಮರ್ಗೆ ಕೊಡುತ್ತೆ. ದೆನ್ ಬ್ಯಾಂಕ್ ಅರೇಂಜ್ ಟು ಸೆಂಡ್ ಮನಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಫ್ರಮ್ ದಿ ಕನ್ವೀನಿಯನ್ಸ್ ಟು ದೇರ್ ಕಸ್ಟಮರ್ಸ್. ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಒಬ್ಬ ಕಸ್ಟಮರಿಗೆ ತನ್ನ ಮನಿಯನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಸೇಫ್ಟಿ ಆಗಿ ತನ್ನ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಆಫ್ ಏಜೆನ್ಸಿ ಫಂಕ್ಷನ್ಸನ್ನು ಏನು ಮಾಡುತ್ತೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟನ್ನು ಕೂಡ ನಾವೇನಂತ ಕರಿತೀವಿ ಸರ್ ಅಂದರೆ ಏಜೆನ್ಸಿ ಸರ್ವಿಸಸ್ ಅಂತ ಕರಿತೀವಿ. ಏಜೆನ್ಸಿ ಸರ್ವಿಸಸ್ ಅಂದರೆ ನಮ್ಮ ತಲೆಗೆ ಬರಬೇಕಾಗಿರೋದು ಏನು ಸರ್ ಅಂತಂದರೆ ಒಬ್ಬ ಏಜೆಂಟ್ ಏನು ಕೆಲಸವನ್ನು ಮಾಡ್ಬೋದು ಆ ಒಂದು ಕೆಲಸವನ್ನು ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕು ತನ್ನ ಕಸ್ಟಮರ್ಗೆ ಮೀನ್ಸ್ ಡೆಪಾಸಿಟ್ ಹೋಲ್ಡರ್ಸ್ಗೆ ಕೊಡುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟು ಮಿಸಲೇನಿಯಸ್ ಫಂಕ್ಷನ್ಸ್ ಮೀನ್ಸ್ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸರ್ ಮಿಸಲೇನಿಯಸ್ ಫಂಕ್ಷನ್ಸ್ ಅಂದರೆ ಏನು? Beside the functions mentioned above, banking perform their other functions means general utility which are as follows ಅಂತ ಹೇಳ್ತಾರೆ. ಇಲ್ಲಿಯವರೆಗೆ ನಾವು ಏನು ಡಿಸ್ಕಸ್ನ ಮಾಡೋದು ಆ ಒಂದು ವೇ ಆಫ್ ಫಂಕ್ಷನ್ಸ್ಗಳನ್ನು ಬಿಟ್ಟು ಬೇರೆ ಎಲ್ಲ ಫಂಕ್ಷನ್ಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ ಕರಿತೀವಿ ಅಂತ ಹೇಳುತ್ತೆ. ಏನೇನು ಜನರಲ್ ಯುಟಿಲಿಟಿ ಫಂಕ್ಷನ್ಸ್ಗಳನ್ನು ಕಮರ್ಷಿಯಲ್ ಬ್ಯಾಂಕ್ಸ್ ಕೊಡ್ತಾ ಹೋಗುತ್ತೆ ಸರ್ ಅಂದರೆ ಬ್ಯಾಂಕ್ಸ್ ಮೇಕ್ ಅರೇಂಜ್ಮೆಂಟ್ ಆಫ್ ಲಾಕರ್ ಫೆಸಿಲಿಟೀಸ್ ಕಸ್ಟೋಡಿಯನ್ ಫಾರ್ ಎ ವ್ಯಾಲ್ಯೂಯಬಲ್ ಅಸೆಟ್ ಅಂತ ಹೇಳುತ್ತೆ. ಅಂದರೆ ಒಂದು ವ್ಯಾಲ್ಯೂಯಬಲ್ ಅಸೆಟ್ ಅಂತ ನಾವು ಏನು ಹೇಳ್ತೀವಿ ಮೀನ್ಸ್ ಲೈಕ್ ಗೋಲ್ಡ್, ಡೈಮಂಡ್, ಪ್ಲಾಟಿನ್, 24 ಕ್ಯಾರೆಕ್ಟರ್ಸ್ ಆಫ್ ಗೋಲ್ಡ್, ಈ ಒಂದು ಪ್ರೀಸಿಯಸ್ ಮೆಟಲ್ ಅಂತ ನಾವು ಏನು ಕರಿತೀವಿ ಈ ಥರದೊಂದು ಪ್ರೀಸಿಯಸ್ ಮೆಟಲ್ಸ್ ವ್ಯಾಲ್ಯೂಯಬಲ್ ಮೆಟಲ್ಸ್ ಅಂತ ನಾವೇನು ಹೇಳ್ತೀವಿ ಆ ವ್ಯಾಲ್ಯೂಯಬಲ್ ಮೆಟಲ್ಸನ್ನು ಸೇಫ್ಟಿಯಾಗಿ ಇಡೋದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ ಒಂದು ಲಾಕರ್ ಫೆಸಿಲಿಟೀಸ್ ಅಂತಕ್ಕಂಥ ಒಂದು ಫೆಸಿಲಿಟೀಸನ್ನು ಏನು ಮಾಡುತ್ತೆ ಕಸ್ಟಮರ್ಗೆ ಕೊಡುತ್ತೆ. ಆ ಒಂದು ವೇ ಆಫ್ ಆ್ಯಕ್ಟಿವಿಟೀಸನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಜನರಲ್ ಯುಟಿಲಿಟಿ ಸರ್ವೀಸಸ್ ಅಂತ ಕರಿತೀವಿ. Another one, bank give reference to their customers. ಹಾಗೆ ಬ್ಯಾಂಕು ತನ್ನ ಕಸ್ಟಮರ್ಗೆ ಕೆಲವೊಂದು ರೆಫರೆನ್ಸ್ಗಳನ್ನು ಕೊಡುತ್ತೆ. ಆ ಒಂದು ವೇ ಆಫ್ ರೆಫರೆನ್ಸ್ಗಳನ್ನು ಕೂಡ ನಾವೇನಂತ ಕರಿತೀವಿ ಸರ್ ಅಂದರೆ ಜನರಲ್ ಯುಟಿಲಿಟಿ ಸರ್ವಿಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಂಕ್ ಕಲೆಕ್ಟ್ ನೆಸೆಸರಿ ಆ್ಯಂಡ್ ಯೂಸ್ಫುಲ್ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಟು ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಏನು ಮಾಡುತ್ತೆ ಈ ಕಮರ್ಷಿಯಲ್ ಬ್ಯಾಂಕ್ಸು ಕಲೆಕ್ಷನ್ಸ್ ಮಾಡಿಕೊಂಡಿರುತ್ತೆ. ಆ ಒಂದು ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ಸ್ ಡೇಟಾ ಇಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್ಸ್. ಟ್ರೇಡರ್ಸ್ ಮತ್ತು ಬಿಸ್ನೆಸ್ ಮ್ಯಾನ್ಸ್ಗೆ ಅದೇನಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ವೇ ಆಫ್ ಇನ್ಫಾರ್ಮೇಷನ್ಸ್ಗಳನ್ನು ಡೇಟಾ ಇನ್ಫಾರ್ಮೇಷನ್ಸ್ಗಳನ್ನು ಏನು ಮಾಡುತ್ತೆ ಈ ಕಮರ್ಷಿಯಲ್ ಬ್ಯಾಂಕ್ ಜನರಲ್ ಯುಟಿಲಿಟಿ ಸರ್ವೀಸಸ್ ಫಂಕ್ಷನ್ಸಲ್ಲಿ ಏನು ಮಾಡುತ್ತೆ ಅದನ್ನು ಸಪ್ಲೈ ಮಾಡುತ್ತೆ ಅಂತ ಹೇಳ್ತಾರೆ.
ನೆಕ್ಸ್ಟ್, ಫಾರ್ ಫೆಸಿಲಿಟೇಟಿಂಗ್ ಫಾರಿನ್ ಟ್ರೇಡ್ ಬ್ಯಾಂಕ್ ಅಂಡರ್ಟೇಕ್ ಟು ಸೆಲ್ ಆ್ಯಂಡ್ ಪರ್ಚೇಸ್ ಫಾರಿನ್ ಎಕ್ಸ್ಚೇಂಜಸ್ ಅಂತ ಹೇಳ್ತಾರೆ. ಒಂದು ಫಾರಿನ್ ಫೆಸಿಲಿಟೀಸ್ ವೇ ಆಫ್ ಟ್ರೇಡಿಗೆ ಬೇಕಾಗಿರ್ತಕ್ಕಂಥ ಒಂದು ಅಸಿಸ್ಟೆನ್ಸನ್ನು ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸಲ್ಲಿ ಇಂಪೋರ್ಟರ್ ಮತ್ತು ಎಕ್ಸ್ಪೋರ್ಟರ್ಗೆ ಏನು ಮಾಡುತ್ತೆ ಸರ್ವ್ ಮಾಡ್ತಾ ಹೋಗುತ್ತೆ. ಮೀನ್ಸ್ ಫಾರಿನ್ ಎಕ್ಸ್ಚೇಂಜ್ ಏನಿದೆ, ಕರೆನ್ಸಿ ಎಕ್ಸ್ಚೇಂಜ್ ಏನಿದೆ, ಆ ಒಂದು ಕರೆನ್ಸಿ ಎಕ್ಸ್ಚೇಂಜ್ ಆಫ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ ಆ ಒಬ್ಬ ಕಸ್ಟಮರ್ಗೆ ಕೊಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಕಮರ್ಷಿಯಲ್ ಬ್ಯಾಂಕ್ ಜನರಲ್ ಯುಟಿಲಿಟಿ ಸರ್ವಿಸಸ್ಸಲ್ಲಿ ಏನು ಮಾಡುತ್ತೆ ಸರ್ವ್ ಮಾಡುತ್ತೆ. ನೆಕ್ಸ್ಟ್, ಬ್ಯಾಂಕ್ ಅಡ್ವೈಸ್ ದೇರ್ ಕ್ಲೈಂಟ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆನ್ ಸ್ಪೆಷಲಿಸ್ಟ್ ಅಂತ ಹೇಳುತ್ತೆ. ತನ್ನ ಯಾರು ಕಸ್ಟಮರ್ಸ್ ಇರ್ತಾರೋ ಆ ಕಸ್ಟಮರ್ಸ್ಗೆ ತನ್ನ ಕ್ಲೈಂಟ್ ಕಡೆಯಿಂದ ಏನು ಮಾಡ್ತಾರೆ, ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಂದ ಆ ಒಂದು ಕಸ್ಟಮರ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಏನು ಮಾಡುತ್ತೆ ಅದು ಕೊಡಿಸ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು, ಬ್ಯಾಂಕ್ ಇಶ್ಯೂಸ್ ಲೆಟರ್ ಆಫ್ ಕ್ರೆಡಿಟ್ಸ್ ಅಂತ ಹೇಳ್ತಾನೆ. ಒಂದು ಲೆಟರ್ ಆಫ್ ಕ್ರೆಡಿಟ್ಸನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿನ ಒಳಗಡೆ ಈ ಒಂದು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಟ್ರೇಡ್ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ ಈ ಬ್ಯಾಂಕು ತನ್ನ ಒಂದು ಕಸ್ಟಮರಿಗೆ ಕೊಡ್ತಾ ಹೋಗುತ್ತೆ. ಏನು ಕೊಡ್ತಾ ಹೋಗುತ್ತೆ, ಇನ್ ಕೇಸ್ that importer it become fails to discharge our obligation to an exporter, at the time behalf of client, behalf of customer, bank can give a surety to discharge a liability to an exporter. That become letter of credit ಅಂತ ಕರಿತೀವಿ. ಬ್ಯಾಂಕ್ ಏನು ಮಾಡುತ್ತೆ, ಒಬ್ಬ ಇಂಪೋರ್ಟರ್ ಏನಾದರೂ ತನ್ನ ಆಬ್ಲಿಗೇಷನ್ಸನ್ನು ಇಂಪೋರ್ಟ್ ಆ್ಯಕ್ಟಿವಿಟೀಸಿನ ಒಳಗಡೆ ಎಕ್ಸ್ಪೋರ್ಟರ್ಗೆ ಡಿಸ್ಚಾರ್ಜ್ ಮಾಡದೆ ಹೋದ ಸಮಯದಲ್ಲಿ ಅವನ ಬದಲಿಗೆ ನಾನು ನಿಮಗೆ ಅವನು ಕೊಡಬೇಕಾಗಿರ್ತಕ್ಕಂಥ ಒಂದು ಆಬ್ಲಿಗೇಷನ್ಸನ್ನು ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಕೊಡ್ತಕ್ಕಂಥ ಒಂದು ಗ್ಯಾರಂಟಿ ಲೆಟರನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಲೆಟರ್ ಆಫ್ ಕ್ರೆಡಿಟ್ ಅಂತ ಕರಿತೀವಿ. ಆ ಒಂದು ಲೆಟರ್ ಆಫ್ ಕ್ರೆಡಿಟ್ ಆ್ಯಕ್ಟಿವಿಟೀಸನ್ನು ಜನರಲ್ ಯುಟಿಲಿಟಿ ಫಂಕ್ಷನ್ಸಿನ ಒಳಗಡೆ ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಸು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳ್ತಾರೆ. ದ ಲಾಸ್ಟ್ ಒನ್, ಡ್ಯೂರಿಂಗ್ ದಿ ನೇಚರ್ ಆಫ್ calamities, banks are highly useful in mobilizing fund from the donations ಅಂತ ಹೇಳ್ತಾನೆ. ನಾವು ಏನು ಕಲಾಮಿಟೀಸ್ ಅಂತ ಕರಿತೀವಿ ಅಂಥ ಒಂದು ವ್ಯವಸ್ಥೆ ಆ್ಯಕ್ಟಿವಿಟೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಂಡ್ಸ್ಗಳನ್ನು ಬ್ಯಾಂಕ್ ಡೊನೇಷನ್ಸ್ಗಳನ್ನು ಮಾಡಿಸೋದ್ರ ಮೂಲಕ, ಡೊನೇಷನ್ಸ್ಗಳನ್ನು ಕೊಡೋದ್ರ ಮೂಲಕ ಏನು ಮಾಡುತ್ತೆ, ಅವುಗಳನ್ನು ಸೇಫ್ಟಿಯಾಗಿ ಇಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ಗಳನ್ನು ತನ್ನ ಜನರಲ್ ಯುಟಿಲಿಟಿ ಫಂಕ್ಷನ್ಸಿನ ಒಳಗಡೆ ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮಿಸಲೇನಿಯಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಪ್ರೆಸೆಂಟಲ್ಲಿ ನಾವು ಏನು ಮಾಡಿದ್ದೀವಿ, ಅನದರ್ ಒನ್ ಟೈಪ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಆಫ್ ಫಂಕ್ಷನ್ಸನ್ನು ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ನೋಡ್ತಿದ್ದೀವಿ. ಆ ಒಂದು ಆ್ಯಕ್ಟಿವಿಟೀಸ್ ಏನು ಸರ್ ಅಂದರೆ ಮಾಡ್ರನ್ ಫಂಕ್ಷನ್ಸ್ ಆ್ಯಂಡ್ ಮಾಡ್ರನ್ ಸರ್ವೀಸಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳುತ್ತೆ. ಏನೇನು ಮಾಡ್ರನ್ ಫಂಕ್ಷನ್ಸ್ ಆಫ್ ಆ್ಯಕ್ಟಿವಿಟೀಸನ್ನು ಕಮರ್ಷಿಯಲ್ ಬ್ಯಾಂಕು ಪ್ರೆಸೆಂಟಲ್ಲಿ ಕೊಡ್ತಾ ಹೋಗ್ತಿದ್ದೀವಿ ಸರ್ ಅನ್ನೋದನ್ನು ನೋಡೋಣ. ನಾವು ಫಸ್ಟ್ ಹೇಳಿದ ಹಾಗೆ ನಾವು ಅದನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಒಂದು ಪ್ರೈಮರಿ, ಅನ್ನೋದು ಒಂದು ಸೆಕೆಂಡರಿ. ಈಗ ರೀಸೆಂಟ್ ಟ್ರೆಂಡ್ ಏನು ಸರ್ ಅಂತಂದರೆ ಥರ್ಡ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ನಾವು ನೋಡ್ತಾ ಇದ್ದೀವಿ, ದ ಮಾಡ್ರನ್ ಸರ್ವೀಸಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಏನು ಮಾಡ್ರನ್ ಸಿಸ್ಟಮ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದರೆ ಸರ್ ಅಂದರೆ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ಗಳನ್ನು ಏನು ಮಾಡುತ್ತೆ, ಅದು ನೆಟ್ವರ್ಕಿಂಗ್ ಬ್ರಾಂಚ್ ಸಿಸ್ಟಮಿನ ಒಳಗಡೆ ಒಂದು ಲೋಕಲೈಸ್ಡ್ ಬ್ಯಾಂಕ್ ಮತ್ತು ರೂರಲ್ ಏರಿಯಾ ಬ್ಯಾಂಕ್ ಆ್ಯಂಡ್ ಸೆಮಿ ರೂರಲ್ ಅರ್ಬನ್ ಏರಿಯಾ ಬ್ಯಾಂಕ್ ಕಲೆಕ್ಷನ್ ಸಿಸ್ಟಮನ್ನು ಒಂದು ಬ್ಯಾಂಕಿಂಗ್ ನೆಟ್ವರ್ಕ್ ಸಿಸ್ಟಮಲ್ಲಿ ತರ್ತಕ್ಕಂಥ ಒಂದು ಮಾಡ್ರನ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಸರ್ವೀಸಸನ್ನು ಏನು ಮಾಡ್ತಿದೆ, ಕೊಡ್ತಾ ಹೋಗ್ತಿದೆ ಅಂತ ಹೇಳ್ತಾರೆ. ನೆಕ್ಸ್ಟು ಡಿಮ್ಯಾಂಡ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಸರ್ ಅಂತಂದರೆ ಒಂದು ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ, ಸೇಲ್ಸ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಕೌಂಟ್ಸ್ ಅಂತ ಹೇಳುತ್ತೆ. ಮೀನ್ಸ್ ದೋಸ್ ಆರ್ ಇಂಟ್ರೆಸ್ಟೆಡ್ ಫಾರ್ ಎ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಇನ್ ದಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವೇನು ಕರಿತೀವಿ. ಯಾರಿಗೆ ಶೇರ್ಸ್ಗಳನ್ನು, ಸೆಕ್ಯೂರಿಟೀಸ್ಗಳನ್ನು ಪರ್ಚೇಸ್ ಮಾಡಬೇಕು ಶೇರ್ ಮಾರ್ಕೆಟಲ್ಲಿ ಅಂತಕ್ಕಂಥ ಒಂದು ಆ್ಯಕ್ಟಿವಿಟೀಸ್ ಇರುತ್ತೋ ಅಂಥ ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಡಿಮ್ಯಾಟ್ ಅಕೌಂಟನ್ನು ಒಂದು ಮಾಡ್ರನ್ ಸರ್ವೀಸಸ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕು ಸರ್ವ್ ಮಾಡ್ತಾ ಹೋಗ್ತಿದೆ. ಮತ್ತು ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ.
Net banking system, it become very important functions of commercial banks. Today the net banking activities, it will be very important for ಇಂಡಿವಿಜುವಲ್ ಟು ಎ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ. ಒಬ್ಬ ಇಂಡಿವಿಜುವಲಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ವರೆಗೂ ನೆಟ್ ಬ್ಯಾಂಕಿಂಗ್ ಅಂತಕ್ಕಂಥದ್ದು ಏನಾಗಿದೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿದೆ. ಆ ಒಂದು ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಏನು ಮಾಡ್ತಿದೆ, ಕಮರ್ಷಿಯಲ್ ಬ್ಯಾಂಕ್ಸ್ ತನ್ನ ಒಂದು ಮಾಡರ್ನ್ ಸರ್ವಿಸಸ್ ಆಫ್ ತನ್ನ ಮಾಡರ್ನ್ ಸರ್ವಿಸಸ್ ಆಫ್ ಫಂಕ್ಷನ್ಸಿನ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಹೋಗ್ತಿದೆ. ನೆಫ್ಟ್ ಮಾಡೋದಿರ್ಬೋದು, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಇರ್ಬೋದು, RTGS ಮಾಡೋದಿರ್ಬೋದು, IMPS ಮಾಡೋದಿರ್ಬೋದು, ಇವೆಲ್ಲ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂತಂದರೆ ನೆಟ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅನದರ್ ಒನ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಸರ್ ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು? ಅವರ್ ಮೊಬೈಲ್ ಇಟ್ ವಿಲ್ ಬಿ ಟೇಕಿಂಗ್ ಫಾರ್ ಆಲ್ ಬ್ಯಾಂಕಿಂಗ್ ಸರ್ವಿಸಸ್. ನಮ್ಮ ಮೊಬೈಲಲ್ಲೇ ನಾವು ಎಲ್ಲ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ತಗೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮೊಬೈಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯುವರ್ ಗೂಗಲ್ ಪೇ, ಫೋನ್ಪೇ, ಅಮೆಜಾನ್ ಪೇ, ದೀಸ್ ಆರ್ ಆಲ್ ದಿ ಥಿಂಗ್ಸ್ ಆರ್ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೊಬೈಲ್ ಬ್ಯಾಂಕಿಂಗ್. ಮೊಬೈಲಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳನ್ನು ಮೀನ್ಸ್ ಅಕ್ಸೆಪ್ಟ್ ಡೆಪಾಸಿಟ್ಸನ್ನು ತಗೊಳ್ಳೋದಿರ್ಬೋದು, ಮತ್ತು ಟ್ರಾನ್ಸ್ಫರ್ ಆಫ್ ಮನಿಯನ್ನು ಮಾಡೋದಿರ್ಬೋದು, ಒನ್ ಅಕೌಂಟ್ ಟು ದಿ ಅನದರ್ ಅಕೌಂಟ್, ನಮಗೆ ಬೇಕಾಗಿರ್ತಕ್ಕಂಥ ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಟ್ರೇಡಿಂಗ್ ಸಿಸ್ಟಮ್ ಇರ್ಬೋದು ಅಥವಾ ಅದರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ ಇಟ್ಸ್ ಅವೈಲೇಬಲ್ ಇನ್ ದಿ ಫಾರ್ಮ್ ಆಫ್ ಮೊಬೈಲ್. ಮೊಬೈಲಲ್ಲೇ ನಮಗೆ ಅದೇನಾಗ್ಬಿಡುತ್ತೆ, ಸಿಗುತ್ತೆ. And the way of activities, it become one of the important and significant for the modern banking services. Another one, debit card and credit cards ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿದೆ ಡೆಬಿಟ್ ಕಾರ್ಡ್ಸ್ ಅಂತಂದರೆ ಏನು ಸರ್ ಅಂದರೆ, ಡೆಬಿಟ್ ಕಾರ್ಡ್ಸ್ ಅಂತಂದರೆ ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ಒಂದು ಅಮೌಂಟನ್ನು ಒಂದು ಕಾರ್ಡ್ ಮೂಲಕ ಡ್ರಾ ಮಾಡ್ತಕ್ಕಂಥ ಒಂದು ಸಿಸ್ಟಮನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಡೆಬಿಟ್ ಕಾರ್ಡ್ಸ್ ಅಂತ ಕರಿತೀವಿ. ಆ ಒಂದು ಕಾರ್ಡ್ ಮೂಲಕ ನಾವು ATMಗಳಲ್ಲಿ ಹೋಗಿ ನಾವೇನು ಮಾಡ್ತೀವಿ, ತಮಗೆ ಬೇಕಾಗಿರ್ತಕ್ಕಂಥ ನೀಡೆಡ್ ಕಾನ್ಸೆಪ್ಟ್ ಆಫ್ ಮನಿಯನ್ನು ಏನು ಮಾಡ್ತೀವಿ, ರಿಸೀವ್ ಮಾಡ್ತಾ ಹೋಗ್ತೀವಿ. ಕ್ರೆಡಿಟ್ ಕಾರ್ಡ್ ಅಂದರೆ ಏನು ಸರ್ ಅಂತಂದರೆ ಸಮ್ ಸ್ಪೆಸಿಫಿಕ್ ಪೀರಿಯಡಿನ ಒಳಗಡೆ ನಮ್ಗೆ ಏನು ಬೇಕು ಅದನ್ನು ನಾವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಆಮೇಲೆ ಒಂದು ಟರ್ಮ್ ಆದಮೇಲೆ ಆ ಒಂದು ಅಕೌಂಟಿಗೆ ನಾವು ಏನು ಮಾಡಬೇಕಾಗಿರುತ್ತೆ, ಅಮೌಂಟನ್ನು ಹಾಕಬೇಕಾಗಿರುತ್ತೆ. ಫಸ್ಟ್ ವಿ ಕ್ಯಾನ್ ಯುಟಿಲೈಸೇಷನ್ ಆಫ್ ಮನಿ ಫ್ರಮ್ ದಟ್ ಪರ್ಟಿಕ್ಯುಲರ್ ಕಾರ್ಡ್, ದೆನ್ ವಿ ಪೇ ಫಾರ್ ಅಮೌಂಟ್. ದಟ್ ಟೈಪ್ ಆಫ್ ಕಾರ್ಡ್ ಇಟ್ ಬಿಕಮ್ ಎನ್ ಎ ಕ್ರೆಡಿಟ್ ಕಾರ್ಡ್ಸ್ ಅಂತ ಕರಿತೀವಿ. ಅನದರ್ ಒನ್, ಇನ್ಶೂರೆನ್ಸ್. ಇನ್ಶೂರೆನ್ಸ್ ಇಸ್ ಅ ಮೇನ್ ಪ್ರೊಟೆಕ್ಷನ್ ಫಾರ್ ಫಿನಾನ್ಷಿಯಲ್ ಲಾಸಸ್. ಈ ಒಂದು ಇನ್ಶೂರೆನ್ಸ್ ಅಂತಕ್ಕಂಥ ಒಂದು ಫೆಸಿಲಿಟೀಸ್ಗಳನ್ನು ಕೂಡ ಏನು ಮಾಡ್ತಿದೆ ಸರ್ ಅಂದರೆ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮಿನ ಒಳಗಡೆ ಕೊಡ್ತಾ ಹೋಗ್ತಿದೆ. ಅಂದರೆ ಇನ್ಶೂರೆನ್ಸ್ ಬಿಸ್ನೆಸ್ ಏನಿದೆ, ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಏನಿದೆ, ಆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಏನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸು ತನ್ನ ಒಂದು ಸಿಸ್ಟಮ್ ಆಫ್ ಮಾಡರ್ನ್ ಫಂಕ್ಷನ್ಸಿನ ಒಳಗಡೆ ಪ್ರೀಮಿಯಮ್ಗಳನ್ನು ಕಟ್ಟೋದ್ರ ಮೂಲಕ ಏನು ಮಾಡುತ್ತೆ, ಅದು ಮಾಡರ್ನ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸನ್ನು ಮೀನ್ಸ್ ಇನ್ಶೂರೆನ್ಸ್ ಫೆಸಿಲಿಟೀಸ್ಗಳನ್ನು ಏನು ಮಾಡುತ್ತೆ, ಕಸ್ಟಮರ್ ಎಲ್ಲಿರ್ತಾರೋ ಅಲ್ಲಿ ತಗೊಳ್ತಕ್ಕಂಥ ಒಂದು ವೇ ಆಫ್ ಸರ್ವಿಸಸ್ ಫಂಕ್ಷನ್ಸನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ನೈಟ್ ಸೇಫ್ಟಿ ಸರ್ವಿಸಸ್ ಅಂತ ಹೇಳ್ತಾನೆ. ಸೊ ನೈಟ್ ಸೇಫ್ಟಿ ಸರ್ವಿಸಸ್ ಅಂದರೆ ಏನು? ದಿಸ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಸಮ್ ಬ್ಯಾಂಕ್ಸ್. ಲಾಕ್ ಬಾಕ್ಸ್ ಹೆಲ್ಪ್ಸ್ ಟು ಎ ಕಸ್ಟಮರ್, ಪರ್ಟಿಕ್ಯುಲರ್ಲಿ ದ ಟ್ರೇಡರ್ಸ್, ಟು ಕೀಪ್ ಚೆಕ್ ಆ್ಯಂಡ್ ಅದರ್ ರೆಮಿಟೆನ್ಸ್ ಇನ್ ದಿ ಬಾಕ್ಸ್ ಫಾರ್ ನೆಕ್ಸ್ಟ್ ಡೇ ಕಲೆಕ್ಷನ್ ಆ್ಯಂಡ್ ಸರ್ಟನ್ entries should be passed. Night safety services is useful to the traders who receives large amount of money after the banking hours and who fail insecure at their promises ಅಂತ ಹೇಳ್ತಾರೆ. ಸರ್ ಈ ಲಾಕ್ ಬಾಕ್ಸ್ ಆ್ಯಂಡ್ ನೈಟ್ ಸೇಫ್ಟಿ ಸರ್ವಿಸಸ್ ಅಂತಂದರೆ ಏನು ಸರ್ ಅಂತಂದರೆ, ಯಾರು ಟ್ರೇಡರ್ಸ್ ಇರ್ತಾರೋ, ಯಾರು ಕಸ್ಟಮರ್ಸ್ ಇರ್ತಾರೋ, ಆ ಕಸ್ಟಮರ್ಸಿಂದ ಟ್ರೇಡರ್ಸ್ ಏನು ಒಂದು ವೇ ಆಫ್ ಚೆಕ್ಕನ್ನು ರಿಸೀವ್ ಮಾಡ್ತಾರೋ ಆ ಒಂದು ರೆಮಿಟೆನ್ಸ್ ಆಫ್ ಆ್ಯಕ್ಟಿವಿಟೀಸನ್ನು ಒಂದು ಬಾಕ್ಸ್ ಸಿಸ್ಟಮಿನ ಒಳಗಡೆ ಸೇಫ್ಟಿಯಾಗಿ ತನ್ನ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಲಾಕ್ ಬಾಕ್ಸ್ ಸರ್ವಿಸಸ್ ಫೆಸಿಲಿಟೀಸ್ ಅಂತ ಕರಿತೀವಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ದಿ ಟ್ರೇಡರ್ಸ್ ಆ್ಯಂಡ್ ಕಸ್ಟಮರ್ಸ್ ಫಾರ್ ಎ ಚೆಕ್ ಸಿಸ್ಟಮ್ ಆಫ್ ಟ್ರಾನ್ಸಾಕ್ಷನ್ಸ್. ದ ನೈಟ್ ಸೇಫ್ಟಿ ಸರ್ವಿಸಸ್ ಅಂತಂದರೆ ಏನು ಸರ್ ಅಂದರೆ, ಎ ಬಂಡಲ್ ಆಫ್ ಅಮೌಂಟ್ಸನ್ನು ನಾವು ಏನು ಟ್ರಾನ್ಸ್ಫರ್ ಮಾಡ್ತೀವಿ, ಆ ಒಂದು ಬಂಡಲ್ ಆಫ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ನೈಟ್ ಸೇಫ್ಟಿ ಸರ್ವಿಸಸ್ ಫೆಸಿಲಿಟೀಸ್ ಮೂಲಕ ಮಾಡೋದ್ರ ಮೂಲಕ ಏನು ಮಾಡುತ್ತೆ ಸರ್ ಅಂತಂದರೆ, ಅದು ಒಂದು ಸೇಫ್ಟಿ ಆಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ, ಕೊಡ್ತಾ ಹೋಗುತ್ತೆ ಅಂತ ಹೇಳುತ್ತೆ.
ಇದಿಷ್ಟು ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಏನಂತ ಕರಿತೀವಿ ಸರ್ ಅಂದರೆ ಜನರಲ್ ಯುಟಿಲಿಟಿ ಸರ್ವಿಸಸ್ ಆ್ಯಂಡ್ ಮಾಡರ್ನ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಇಷ್ಟು ವೇ ಆಫ್ ಫಂಕ್ಷನ್ಸನ್ನ ಏನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಸು ತನ್ನ ಕಸ್ಟಮರ್ಸ್ಗಳಿಗೆ ಕೊಡ್ತಾ ಹೋಗುತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ ಫಂಕ್ಷನ್ಸ್ ಡಿವೈಡೆಡ್ ಇಂಟು 3 ಟೈಪ್ಸ್. ಫಸ್ಟ್ ಒನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಮಾಡರ್ನ್ ಫಂಕ್ಷನ್ಸ್. ಆ ಪ್ರೈಮರಿ ಫಂಕ್ಷನ್ಸಲ್ಲಿ ಅದನ್ನು 2 ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ, ಅಕ್ಸೆಪ್ಟಿಂಗ್ ಡೆಪಾಸಿಟ್, ಗ್ರಾಂಟಿಂಗ್ ಲೋನ್ಸ್. ದೆನ್ ಸಬ್ಸಿಡರೀಸಲ್ಲಿ ಅದನ್ನು 2 ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ, ಒಂದು ಏಜೆಂಟ್ ಸರ್ವಿಸಸ್, ಅನದರ್ ಒನ್ ಜನರಲ್ ಯುಟಿಲಿಟಿ ಸರ್ವಿಸಸ್, ಅನದರ್ ಒನ್ ನಾವು 3rd ಟೈಪಲ್ಲಿ ಏನು ಮಾಡ್ತೀವಿ ಮಾಡರ್ನ್ ಸರ್ವಿಸಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ನೋಡ್ತೀವಿ. ಇವತ್ತಿಗೆ ಈ ಸೆಕ್ಷನ್ಸನ್ನು ಕ್ಲೋಸ್ ಮಾಡ್ತೀವಿ. ಟುಮಾರೋ ಐ ವಿಲ್ ಸ್ಟಾರ್ಟ್ ಫಾರ್ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.